ನಮ್ಮ ಟಿ ನರಸೀಪುರ ತಾಲೂಕು ಕೇತಳ್ಳಿ ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ವೈಭೋಗವಾದಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಗ್ರಾಮಸ್ಥರು ಎಲ್ಲಾ ಕೋಮುವಾರ ಯಜಮಾನರುಗಳು ಭಕ್ತ ಮಹಾಶಯರೆಲ್ಲರೂ ಕೂಡ ಸೇರಿ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡುವುದರ ಜೊತೆಗೆ ಬಂದಿರುವ ಎಲ್ಲಾ ಕೋಮುವಾರನ ಯಜಮಾನರುಗಳಿಗೂ ಗೌರವವನ್ನು ಬಯಸುವುದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ನಿನ್ನೆಯಿಂದಲೂ ಕೂಡ ನಿರಂತರವಾದ ಪೂಜೆ ದಾಸೋಹಗಳನ್ನು ಮಾಡಿ ಯಾವ ಬಸವೇಶ್ವರ ಮಂಟೇಸ್ವಾಮಿ ಮಾರಮ್ಮ ತಾಯಿ ಈ ದೇವಸ್ಥಾನಗಳ ಪವಿತ್ರವಾದಂಥ ಪುಣ್ಯ ಸ್ಥಳದಲ್ಲಿ ನಮ್ಮ ಕೇತಳ್ಳಿ ಗ್ರಾಮಸ್ಥರಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಾಯಕ ಕುಲ ಬಾಂಧವರು ಎಲ್ಲಾ ಕೋಮುವಾರನ ಯಜಮಾನರುಗಳು ಮತ್ತು ಎಲ್ಲಾ ಜನಾಂಗದವರ ಜೊತೆಯಲ್ಲಿ ಸಮ್ಮಿಲನದಿಂದ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಗೌಡ್ಕೆ ಶಾಂತಮೂರ್ತಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವರನ್ನು ನಾವು ಗೌರವಿಸೋಣ. ನಮ್ಮ ಮರುಸ್ವಾಮಣ್ಣನವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಟೋ ಮರುಸ್ವಾಮಣ್ಣವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರತಕ್ಕಂಥ ಕೊಳ್ಳೆಗಾಲದ ಹೆಸರಾಂತ ಕಲಾವಿದರಾದಂಥ ದಶಪಾಲ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಗುರುಕುಮಾರ್ ಅವರು ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೀಬೋರ್ಡ್ ವಾದಕರಾಗಿ ಗುರುಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಜಗದೀಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಲೋಕೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಸಂದೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾಡಿನ ಎಲ್ಲಾ ಕೋಮುವಾರನ ಯಜಮಾನರುಗಳು ಭಕ್ತ ಮಹಾಶಯರು ಮತ್ತು ಎಲ್ಲ ಬಂಧು ಬಾಂಧವರು ಭಗಿನಿಯರೆಲ್ಲರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಕೇತಹಳ್ಳಿ ಮತ್ತು ಸುತ್ತಮುತ್ತಲ ಎಲ್ಲಾ ಕಾರ್ಯಕ್ರಮದವರು ಎಲ್ಲಾ ಗ್ರಾಮಸ್ಥರಿಗೂ ಮುಖಂಡರುಗಳಿಗೆ ಯಜಮಾನರುಗಳಿಗೂ ಕೂಡ ಭಕ್ತಿಯ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನೆರೆದಿರ್ತಕ್ಕಂಥ ಸುತ್ತಲೂ ಕುಳಿತಿರ್ತಕ್ಕಂಥ ಎಲ್ಲ ತಾಯಿಂದರು ಹಿರಿಯರು ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ನಮ್ಮ ಕೆ.ಬಿ. ಬಸವಣ್ಣವರ ಕುಟುಂಬ ವರ್ಗದವರು ಇವತ್ತು ನಮ್ಗೆ ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವರ ಕಾರ್ಯಕ್ರಮ ಮಾಡಿದ್ದೆ ಇಲ್ಲಿ ಪಕ್ಕದಲ್ಲಿ. ಇವತ್ತು ಅವರ ಕುಟುಂಬ ವರ್ಗದವರಿಗೂ ಕೂಡ ನಮ್ಮ ಲಾಯರ್ ಸಾಹೇಬರು ಮತ್ತು ಸಹೋದರರೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನ ನಾವು ತಂಡದ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಎಲ್ಲ ನಮ್ಮ ಕೋಮುವಾರನ ಯಜಮಾನರುಗಳು ಭಕ್ತ ಮಹಾಶಯರ ಸಮಕ್ಷಮದಲ್ಲಿ ನಮ್ಮ ಕೇತಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ವಾಲ್ಮೀಕಿ ಮಹರ್ಷಿಯ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ, ಮಂಟೇಸ್ವಾಮಿಯವರ ಬಾರಕ್ಕೆ, ಹರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾದಿ ಮಂಟೇಸ್ವಾಮಿಯವರ ಬಾರಕ್ಕೆ, ರಾಮದೇವರ ಬಾರಕ್ಕೆ, ಹಂಬಿಗರ ಚೌಡಯ್ಯನವರ ಬಾರಕ್ಕೆ, ಕುಂಬಾರಗುಂಡಯ್ಯನವರ ಬಾರಕ್ಕೆ, ಹೊಲೆಯರವನ್ನಯ್ಯನವರ ಬಾರಕ್ಕೆ, ರಂಗಸ್ವಾಮಿ ಬಾರಕ್ಕೆ, ಮಾದೇವಾದೇಶ್ವರನ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ, ಹರಳಯ್ಯನವರ ಬಾರಕ್ಕೆ, ಮಲ್ಲಯ್ಯ ಕೂಗದೆ ದವ್ರ ಪಾದಕ್ಕೆ. ಯಾವ ದೇವರಗಾರ ಕೂಗಿತ ಒಂಚೂರ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರವರ ಒಳ್ಳೆ ದೇವರುಗಳ ಕಂಡು ಕೂತಾರಲ್ಲ, ಎಲ್ಲರೂ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ
ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ. ಎಲ್ಲರೂ ಜೋರಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ವಾಲ್ಮೀಕಿ ಮಹರ್ಷಿಯ ಬಾಲಕರೇ, ದೇವರ ಬಾಲಕರೇ, ಸೀತಾಮಾತೆಯ ಬಾಲಕರೇ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಕೊಡೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ ಗೋವಿಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಬಾಲಾಜಿ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ. ದಾಸನ ಮೇಲೆ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ. ನಿನ್ನನ್ನು ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನ್ಮವಿದೇಕೋ ಸ್ವಾಮಿ. ಗೋವಿಂದ 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 ಸೇರಿದೆ ನಾನು ನಿನ್ನ ಪಾದದಿಂದ ಕರೆದು ಕರುಣಾಳು ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭಾ ಗೋವಿಂದ ಗೋವಿಂದ ವಾಲ್ಮೀಕಿ ಪಾದಕ್ಕೆ ಗೋವಿಂದ ಗೋವಿಂದ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಮಾತ್ಮಲ್ಲಯ್ಯ
ಜೈ. ಬಸವೇಶ್ವರ ಪಾದಕ್ಕೆ, ಜೈ. ಗುರುಮಲ್ಲೇಶ್ವರ ಪಾದಕ್ಕೆ, ಜೈ. ಶಿವರಾತ್ರೀಶ್ವರ ಪಾದಕ್ಕೆ, ಜೈ. ಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ. ಜೈ. ಇವತ್ತೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಯಾವ ತೀರ್ಮಾನ ಆಯ್ತು? ಅಲ್ಲ ಚಿಕ್ಕದು ಅದೇ ಮಾಡದ. ಇವತ್ತು ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹತ್ವ ಎಂಬತಕ್ಕಂಥ ಪವಿತ್ರವಾದಂಥ ಈ ಪುಣ್ಯಕಥೆಯಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದಂಥ ರಾಮಾಯಣದ ಕೆಲವು ಸನ್ನಿವೇಶಗಳನ್ನು ಕೂಡ ಹೇಳುವುದರ ಜೊತೆಗೆ ಯಾವ ವಾಲ್ಮೀಕಿ ಮಹರ್ಷಿಗಳು ನಾರದರಿಂದ ಅರ್ಧ ರಾಮಾಯಣವನ್ನು ಕಲಿತಂತ ಅವರು ಇವರ ಆಶ್ರಮಕ್ಕೆ ಮಹಾನುಭಾವರಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ಯಾಕೆಂದ್ರೆ ಇವರು ಸ್ಥಳವೇ ಗಂಗಾ ನದಿಯ ತೀರ. ಶತಮಾನ 500ನೇ ಶತಮಾನ ಅಂತ ಹೇಳ್ತಾರೆ, ಕ್ರಿಸ್ತಪೂರ್ವ 500 ಅಂತ. ಪರಮ ಪವಿತ್ರವಾಗಿರ್ತಕ್ಕಂತಹ ದಿವಸದಲ್ಲಿ ಶ್ರೀರಾಮಚಂದ್ರನೇ ಸೀತಾ ಸಮೇತನಾಗಿ ಲಕ್ಷ್ಮಣನ ಸಮೇತವಾಗಿ ಇವರ ಆಶ್ರಮಕ್ಕೆ ಬಂದಾಗ ಎಲ್ಲಿಲ್ಲದ ಆನಂದದಿಂದ ಅವರನ್ನ ಆತಿಥ್ಯವನ್ನು ನೀಡಿ ಅವರನ್ನ ಗೌರವಿಸಿ ಮಹಾನುಭಾವನಾಗಿರ್ತಕ್ಕಂಥ ರಾಮನ ಒಂದು ಕೃಪೆಗೆ ಪಾತ್ರರಾದಂಥ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ನಡೆದ ಮೇಲೆ ಅಂದ್ರೇನು, ರಾಮ ರಾವಣರ ಯುದ್ಧವಾಗಿ ರಾಮ ಸೇತುವೆಯನ್ನು ಕಟ್ಟಿ ರಾಮಾಯಣ ನಡೆದ ಮೇಲೆ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಬಂದ ಶ್ರೀರಾಮಚಂದ್ರ ಪುರದ ಜನರೆಲ್ಲರೂ ಏನ್ ಹೇಳ್ತಾರೆ ಗೊತ್ತೇ? ಗಂಡನ ಬಿಟ್ಟು ಹೋಗಿದ್ದವಳು ಇವಳೇನು ಪತಿವ್ರತೇನೇ ಎಂಬತಕ್ಕಂಥ ಮಾತುಗಳನ್ನು ಕೇಳಿದಂತ ಶ್ರೀರಾಮಚಂದ್ರ ಪತ್ನಿಯಾದ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿ ತುಂಬು ಗರ್ಭವತಿಯಾಗಿರ್ತಕ್ಕಂಥ ಸೀತೆಯನ್ನ ಲಕ್ಷ್ಮಣನ ಜೊತೆಗೂಡಿ ಕಾಡಿಗೆ ಬಿಡೋದಕ್ಕೆ ಅಪ್ಪಣೆ ಮಾಡ್ತಾನೆ. ದುಃಖಿತನಾದ ಲಕ್ಷ್ಮಣ ಗೊಂಡಾರಣ್ಯದ ಮಧ್ಯದಲ್ಲಿ ಸೀತಾಮಾತೆಯನ್ನ ನಿನಗೆ ವನವನ್ನ ಕಾಡನ್ನ ತೋರಿಸ್ಕೊಂಡ್ ಬರ್ತೀನಿ ಅಂತ ಉಪಾಯ ಮಾಡಿ ರಥದ ಮೇಲೆ ಕೂರಿಸ್ಕೊಂಡು ಲಕ್ಷ್ಮಣ ಕಾಡಿನೊಳಗೆ ತಕೊಂಡು ಬಿಟ್ಟಾಗ ಆ ಕಾಡಿನೊಳಗೆ ಬಿದ್ದು ಎದ್ದು ಗೋಳಾಡಿ ಸಂಕಟಪಟ್ಟು ಮಹಾನುಭಾವಳಾದಂತ ಲೋಕಪಾವನಿಯಾದ ಸೀತಾದೇವಿ ನನ್ನನ್ನ ಈ ರೀತಿಯಾಗಿ ಶ್ರೀರಾಮಚಂದ್ರ ಕಳಿಸಿದಾನೆ ಅಂತ ಗೊತ್ತಿಲ್ಲ. ಕೊನೆಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಸೇರ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ತನ್ನ ಮಗಳೆಂದು ಭಾವಿಸಿ, ನನ್ನ ಮಗಳು ನೀನು ಕಣವ ಭಯಪಡಬೇಡ ಅಂತ ಅವಳನ್ನು ಹಾರೈಸಿ ತುಂಬ ಗರ್ಭವತಿಯಾಗಿರ್ತಕ್ಕಂಥ ಅವಳ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅವರೇ ಲವಕುಶ, ಕುಶಲವ, ಲವಕುಶ ಅಂತ ಕರೀತಾರೆ. ಆ ಲವಕುಶರು ಬೆಳೆದು ರಾಮನ ಮೇಲೆ ಯುದ್ಧವನ್ನ ಮಾಡಿ ಸತ್ಯವನ್ನ ಜಗತ್ತಿಗೆ ಸಾರ್ತಾರೆ. ಅದೇ ನೋಡಿ ಮಹಾನುಭಾವರಾದಂತ ಮಹರ್ಷಿಗಳಾದಂತ ವಾಲ್ಮೀಕಿ ಮಹರ್ಷಿಗಳು ಬರೆದಂತ ರಾಮಾಯಣ ಇವತ್ತಿಗೂ ಕೂಡ ಪ್ರಪಂಚದ ಉನ್ನತವಾದ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಮಹಾಪವಿತ್ರವಾದ 24,000 ಶ್ಲೋಕಗಳನ್ನು ಹೊಂದಿರತಕ್ಕಂಥ ಈ ಮಹಾಪವಿತ್ರವಾದಂತ ರಾಮಾಯಣ ಗ್ರಂಥವನ್ನು ರಚನೆ ಮಾಡಿದವರು ಹಿಂದೆ ಏನಾಗಿದ್ರು? ಒಬ್ಬ ಕೊಲೆಗಡಕನಾಗಿದ್ದ, ದರೋಡೆಕೋರನಾಗಿದ್ದ. ಇಂಥ ಮಹಾನುಭಾವ ರಾಮಾಯಣವನ್ನೇ ರಚನೆ ಮಾಡಿ ಹೊರಟ ನಾಯಕ ಕುಲಬಾಂಧವರಿಗೆ ಮೂಲದೇವನು ತಾನಾದ. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನು ಸ್ಮರಣೆ ಮಾಡಬೇಕು. ಇಂಥ ರಾಮಾಯಣದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಜಗದೊಳಗೆ ಭಕ್ತಿ ದೊಡ್ಡದು, ಶಕ್ತಿ ದೊಡ್ಡದು ಎಂಬತಕ್ಕಂಥ ಅನೇಕ ವಿಚಾರ ಮಾಡುವಾಗ ಆಂಜನೇಯನ ಭಕ್ತಿ ದೊಡ್ಡದು ಅಂತ ಬರುತ್ತೆ. ಅದಕ್ಕೆ ನೋಡಿ ಅವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಯಾಕೆಂದ್ರೆ ಶನೇಶ್ವರನೇ ಒಮ್ಮೆ ಆಂಜನೇಯನ ಹತ್ರಕ್ಕೆ ಹೋಗ್ತಾನೆ. ಏನಪ್ಪಾ ನಿನ್ ರಾಶಿಗೆ ಬರಬೇಕು, ಯಾವಾಗ ಬರ್ಲಿ? ಅವನು ಹೇಳ್ತಾನೆ, ರಾಮ ಧ್ಯಾನ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಾನೆ, ನನ್ನ ರಾಶಿಗೆ ಬಂದ್ರೆ ನನ್ನ ಜೀವನವೇ ಅರ್ಥವ್ಯರ್ಥ ಆಗೋಗುತ್ತೆ, ಬರೋದು ಬೇಡ. ಇಲ್ಲಪ್ಪ ನಾನು ಕೈಲಾಸವಾಸನ ಶಿವನೇ ಬಿಟ್ಟಿಲ್ಲ, ನಿನ್ನನ್ನೇ ಯಾಕೆ ಬಿಡ್ಲಿ, ಹಿಂಗ್ ಬಂದು ಹಿಂಗ್ ಹೊರಟೋಗ್ತೀನಿ ಅಂತಾನೆ. ಸರಿ, ಹಾಗಿದ್ದ ಮೇಲೆ ನಾನು ಯಾವಾಗ ಬರ್ಲಿ ಹೇಳು ಅಂದಾಗ ಆಂಜನೇಯ ಏನಂದ ಗೊತ್ತೇ? ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದ. ನೋಡಿ ಆ ರಾಮನಾಮ ಎಷ್ಟು ದೊಡ್ಡದು. ಅದಕ್ಕೆ ಇವನೇನಂದ ಗೊತ್ತಾ ಶನೇಶ್ವರ? ಏನೋ ಎಚ್ಚರವಾಗಿದ್ದ ರಾಮ ರಾಮ ಅಂತ ಕತಾನೆ, ಮಲಗಿದ್ದಾಗ್ಲೂ ರಾಮ ಅಂತ ಕತಾನ, ಮಲಗಿದ್ದಾಗ ಬಂದು ನುಗ್ಬಿಟ್ರೆ ಆಯ್ತಪ್ಪ ಅಂತ
ಒಂದು ದಿನ ಗೊರಿತ ಮಲಗಿದಾನೆ ಯಾರೋ ಆಂಜನೇಯ. ಗೊರಿತ ಮಲಗಿರುವಾಗ ಶನೇಶ್ವರ ಹತ್ರಕ್ಕೆ ಬಂದು ಬೆಚ್ಚಿ ನಿಂತ. ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ, ಮಲಗಿದ್ದಾಗ ಅವನ ಶರೀರದ ರೋಮ ರೋಮಗಳೆಲ್ಲ ರಾಮನಾಮವಾಡ್ತಿದ್ವಂತೆ. ನೋಡಿ ಎಂತ ನಾಮ ಆ ರಾಮನಾಮ, ವಾಲ್ಮೀಕಿ ಮಹರ್ಷಿಗಳು ಬರೆದಂತ ಈ ರಾಮನಾಮ. ಅದಕ್ಕೆ ಹೇಳ್ತಾರೆ, ಹನುಮನ ಪ್ರಾಣ ಪ್ರಭೋ ರಘುರಾಮ, ಹಿನನೆಲ ಸೋಮ ಕೋದಂಡರಾಮ. ಹನುಮನ ಪ್ರಾಣ ಪ್ರಭೋ ರಘುರಾಮ, ಹಿನನೆಲ ಸೋಮ ಕೋದಂಡರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಧರಣಿ ಅಂಬರ ಜನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರಗೊಡನೆ ನಿನ್ನಯ ನಾಮವ ಹಾಡಿ. ಧರಣಿ ಅಂಬರ ಜನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರಗೊಡನೆ ನಿನ್ನಯ ನಾಮವ ಹಾಡಿ. ಪ್ರತಿ ಕಾಣೆ ಕಾಣುವೆ ನೀನ ರಾಮ, ಪ್ರತಿ ಕಾಣೆ ಕಾಣುವೆ ನೀನ ರಾಮ. ಮಹಾಸಾರನ ಮುಕ್ತಿಗೆ ನೀನ ರಾಮ. ಹನುಮನ ಪ್ರಾಣ ಪ್ರಭೋ ರಘುರಾಮ, ಹಿನಕುಲ ಸೋಮ ಕೋದಂಡರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಯ ಶ್ರೀರಾಮ. ಕುಲೇಶ ಮಾನವ ವೇಷ ವಾನರ ಕುಲದ ಸ್ವಾಮಿ, ದೀನರ ದಾತ ನೀನಿರುವಂತ ಪಾವನ ಮೈಲಿ ಭೂಮಿ. ಆದು ಕುಲೇಶ ಮಾನವ ವೇಷ ವಾನರ ಕುಲದ ಸ್ವಾಮಿ, ದೀನರ ದಾತ ನೀನಿರುವಂತ ಪಾವನ ಮೈಲಿ ಭೂಮಿ. ಹೇ ರಾಘವ ಪಾವನ ಮೇಘಶ್ಯಾಮ, ಹೇ ರಾಘವ ಪಾವನ ಮೇಘಶ್ಯಾಮ. ಈ ಲೋಕದ ಭಾಗ್ಯವು ನೀನೆ ರಾಮ. ಹನುಮನ ಪ್ರಾಣ ಪ್ರಭೋ ರಘುರಾಮ, ಹಿನಕುಲ ಸೋಮ ಕೋದಂಡರಾಮ. ಜಯ ಜಯ ರಾಮ ಜಯ ಶ್ರೀರಾಮ, ಜಯ ಜಯ ರಾಮ ಜಯ ರಘುರಾಮ, ಜಯ ಜಯ ರಾಮ ಜಯ ಶ್ರೀರಾಮ, ಜಯ ಜಯ ರಾಮ ಜಯ ರಘುರಾಮ, ಜಯ ಜಯ ರಾಮ ಜಯ ಶ್ರೀರಾಮ. ಈ ಮಹರ್ಷಿ ವಾಲ್ಮೀಕಿಯವರ ವಿಚಾರಗಳನ್ನು ಮಧ್ಯ ಮಧ್ಯೆ ತಿಳ್ಕೋತ ಭೂಕೈಲಾಸ ಕಥೆಯಲ್ಲಿ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಲಂಕಾ ಎಂಬತಕ್ಕಂಥ ದೇಶ. ನಮಗೆ ಲಂಕಾ ದೇಶದ ಹೆಸರು ಕೇಳಿದಾಗ್ಲೇ ನಮ್ಮ ಇವತ್ತಿನ ಕಾಲದ ಮಕ್ಕಳು ಕ್ರಿಕೆಟ್ ಅಲ್ಲಿ ಬರ್ತದಲ್ಲ, ಯಾವ್ದಾದ್ರು ಜೋರಾಗಿ ಹೇಳ್ರ, ನೋಡಿದ್ರ ಶ್ರೀಲಂಕಾ ಅಂತ ಹೇಳ್ಬಿಟ್ರು. ಆ ಲಂಕವನ್ನ ಈಗ ಶ್ರೀಲಂಕಾ ಅಂತ ಕರೀತಾರೆ. ಲಂಕೆ ಎಂಬ ಹೆಸರನ್ನ ಕೇಳಿದಾಗ ರಾಮಾಯಣ ಜ್ಞಾಪಕಕ್ಕೆ ಬರುತ್ತೆ. ರಾವಣ, ಕುಂಭಕರ್ಣ, ಸೀತಾರಾಮ, ಚಂದ್ರ, ಆಂಜನೇಯ ಎಲ್ಲರ ಹೆಸರು ಜ್ಞಾಪಕಕ್ಕೆ ಬರುತ್ತೆ. ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತ ಕಥೆ ಭೂಕೈಲಾಸ ಚರಿತ್ರೆ.
ದಶಕಂಠಧರನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯುವಂತ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ್ರೆ ದಶ ದಿಕ್ಕುಗಳಲ್ಲಿ ಹೆಸರು ಮಾಡಿದ್ದಾನೆ. ಶತಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ಪೂಜೆ ಮಾಡಿದವನು, ತನ್ನ ಶರೀರವನ್ನೇ ಹರಿದು ಕರುಳಿನ ನಾಡಿಯನ್ನು ತೆಗೆದು ಕೈಬೆರಳುಗಳಿಗೆ ತಮ್ಮೂರಿಯ ತಂತಿ ಮಾಡಿ ರುದ್ರವೀಣೆ ನುಡಿಸಿದವನು ಯಾರು? ಈ ಮಹಾನುಭಾವ ಪರಶಿವನ ಪ್ರಿಯ ಭಕ್ತ. ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಾಗೆ. ಎಷ್ಟೊತ್ತಾರು ಹೋಯ್ತಿದ್ದ, ಏನಾರು ವರ ಪಡ್ಕೊಂಬತ್ತಿದ್ದ. ಪರಶಿವನ ಪರಮ ಭಕ್ತ ಇವನು. ಜೊತೆಗೆ ತಾಯಿಗೆ ಪರಮದಾಸ. ಬಂತು ನೋಡಿ, ಎತ್ತ ತಾಯಿಯ ಆಶೀರ್ವಾದವಿಲ್ಲದೆ ಒಂದು ಹುಲ್ಕಡ್ಡಿನೂ ಎತ್ತ ಆ ಕಡೆ ಈ ಕಡೆ ಇಡುತ್ತಿರ್ಲಿಲ್ಲ ಇವನು. ಅರ್ಥವಾಯ್ತೇನ್ರೋ? ಇಂಥ ಮಹಾನುಭಾವ ಲಂಕಾಧೀಶ್ವರನಾಗಿ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ನನ್ನ ಪ್ರಜೆಗಳೇ, ಶಿವಭಕ್ತರೇ, ಎಲ್ಲೆಲ್ಲೂ ನನ್ನ ಭಕ್ತಿ ಧ್ಯಾನ ಪೂಜೆ ವ್ರತಗಳು, ನನ್ನ ವೈಭೋಗವಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಚೆನ್ನಾಗಿ ನಡೀತಾ ಇದೆ ತಾನೆ? ಹೌದು ಮಹಾಪ್ರಭು, ಚೆನ್ನಾಗಿ ನಡೀತಾ ಇದೆ ಮಹಾಪ್ರಭು. ಯಾವ ಕುಂದು ಕೊರತೆ ಇಲ್ಲ ಮಹಾಪ್ರಭು. ಬಲ ಬಲ, ನಿಮ್ಮಂತವ್ರು ತನಕ ನನಗೆ ಯಾವ ಭಯವಿಲ್ಲ. ನನ್ನ ಸಾಮ್ರಾಜ್ಯ ಎಂದೆಂದು ಈಗ ವೈಭೋಗವಾಗಿರಬೇಕು, ಜನಗಳೆಲ್ಲ ಸುಖವಾಗಿರಬೇಕು. ಇದಲ್ಲದೆ ನನ್ನ ಭಕ್ತಿ ಪರಶಿವನಿಗೆ ಮೆಚ್ಚುಗೆ ಆಗಬೇಕು ಅಂತ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಅಜಯದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ. ಅನವರತ ಸುಖದಿಂದ ಇರುತ್ತಿಹರೆ ಅನುದಿನವೂ, ಅನವರತ ಸುಖದಿಂದ ಇರುತ್ತಿಹರೆ ಅನುದಿನವೂ, ಅನವರತ ಸುಖದಿಂದ ಇರುತ್ತಿಹರೆ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ. ಶತ್ರುರಾಜದಲ್ಲ ಇದ್ದು ಕಾಣಿಕೆಯ ಮಿತ್ರ ಭಾವದಿಂದ ವರ್ತಿಸುತ್ತಲೇ ಶತ್ರುರಾಜದಲ್ಲ ಇದ್ದು ಕಾಣಿಕೆಯ ಮಿತ್ರ ಭಾವದಿಂದ ವರ್ತಿಸುತ್ತಲೇ ಜಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಉಚಿತ ಭಾಗ್ಯವ ಬೇಡುತ್ತಿ, ಉಚಿತ ಭಾಗ್ಯವ ಬೇಡುತ್ತಿ. ರಾಜಾಧಿರಾಜ ರಾಜಗಣಗಣ ವೀರ ದಾನವಕುಲ ಸಾರ್ವಭೌಮ ಶ್ರೀ 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 ರಾವಣ ಸಾರ್ವಭೌಮನಿಗೆ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನನ್ನ ಕೀರ್ತಿ ಪತಾಕೆಗಳು ಹೀಗೆ ಹರಡುತ್ತಿರಬೇಕು. ನಾನು ಮುಂದೆ ಮಾಡಬೇಕಾಗಿರುವ ಮಹತ್ತರವಾದ ಕಾರ್ಯ ಯಾವುದಿದೆ? ಇದೇ ದಿಗ್ವಿಜಯ. ದಾನವೇಂದ್ರ, ನೀನು ಆ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿಬಿಟ್ರೆ ಬ್ರಹ್ಮಾಂಡದಲ್ಲಿ ನಿನ್ನಂತ ವೀರನಿಲ್ಲದಂತ ಆಗುತ್ತಾರೆ. ಬಲ ಬಲ, ಆ ದಿಗ್ವಿಜಯಕ್ಕೆಲ್ಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ. ನಮ್ಮಮ್ಮನ ಆಶೀರ್ವಾದವನ್ನು ಪಡೆದುಕೊಂಡು ನಾನೀಗಲೇ ದಿಗ್ವಿಜಯ ಕೊಡ್ತೇನೆ. ಜೈ ಶಿವಶಂಕರ. ನೋಡಿದ್ರ, ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಆಶೀರ್ವಾದ ಪಡ್ಕೋತಿದ್ದ. ಗುಟ್ಟೇನು ಗೊತ್ತೇ? ತಂದೆ ತಾಯಿಗಳ ಆಶೀರ್ವಾದ ಒಂದಿದ್ರೆ ಜಗತ್ತಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಅವನು ಗೊತ್ತಿತ್ತು. ಇದು ನಮ್ಮ ಇವತ್ತಿನ ಕಾಲದ ಯುವಕರು ಕೆಲವರು ಗೊತ್ತಿಲ್ಲ. ತಾಯಿ ತಂದೆನ ಬಾಯಿ ಬಂದ ಬೈತಾರೆ, ಅವನು ಮಾಡ್ಬಿಟ್ಟವನ ಜಾಗರೇ, ನೀವೇನ್ ಮಡಗದಾನ ಅದು ಗೊತ್ತಿಲ್ಲ ಸದ ಅಷ್ಟನಾರ ಮಡಗನ. ತಂದೆನ ಕೆಟ್ಟದಾಗ ಬೊಯ್ಯೋದು, ತಾಯಿನ ಕೆಟ್ಟದಾಗ ಬೊಯ್ಯೋದು. ಅದಕ್ಕೆ ಹೇಳ್ತಾರೆ, ದೇಶ ಸುತ್ತಿದರೇನು ಕೋಶ ಓದಿದರೇನು, ಹೆತ್ತವರನ್ನ ಪೂಜಿಸದ ಮಗನೂ ಒಬ್ಬ ಮಗನೇ. ನೀ ಅಯ್ಯಪ್ಪನಿಗೆ ಹೋದ್ರೇನು, ಶಬರಿಮಲೆಗೆ ಹೋದ್ರೇನು, ರಾಮೇಶ್ವರಕ್ಕೆ ಹೋದ್ರೇನು, ಮೊದಲು ತಂದೆ ತಾಯಿಗಳ ಪೂಜಿಸು. ಇರುಮುಡಿ ಕಟ್ಟಕ್ಕೆ ಹೋಗುವಾಗ ಗುರುಸ್ವಾಮಿಗಳು ಮೊದ್ಲು ಏನ್ ಮಾಡ್ತಾರೆ ಗೊತ್ತೇ? ಮೊದಲು ತಂದೆ ತಾಯಿಗಳ ಪಾದ ಪೂಜೆ ಮಾಡಿಸ್ತಾರೆ.
ಮೊದಲು ಈ ಅಪ್ಪ ಆಮೇಲೆ ಅಯ್ಯಪ್ಪ ಅಂತ. ಅರ್ಥ ಆಯ್ತೇನ್ರೋ? ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳನ್ನು ಪೂಜಿಸಬೇಕು. ಮುಂದೆ ನೀವು ಏನೇನು ಆಗ್ತಿರೋ ಅದು ಗೊತ್ತಿಲ್ಲ, ಒಟ್ಲಿ ಆ ತಂದೆ ತಾಯಿಗಳ ಆಶೀರ್ವಾದವಿದ್ರೆ ಈ ಕಡೆ ನೋಡಿ ಹೇಳ್ತೀನಿ ನಿಮಗೆ, ಆ ತಂದೆ ತಾಯಿಗಳ ಆಶೀರ್ವಾದ ಇದ್ರೆ ನಾವು ಕೀರ್ತಿವಂತರಾಗ್ಬೋದು. ಒಳ್ಳೆ ಡಾಕ್ಟರ್ಗಳಾಗ್ತೀರಾ, ಇಂಜಿನಿಯರ್ಗಳಾಗ್ತೀರಾ, ಒಳ್ಳೊಳ್ಳೆ ಕೀರ್ತಿವಂತರಾಗ್ತೀರಾ, ಊರಿಗೆ ಹೆಸರು ತರ್ತೀರಾ, ಆ ತಂದೆ ತಾಯಿಗಳ ಆಶೀರ್ವಾದ ಇದ್ರೆ. ಅದಕ್ಕೆ ನೋಡಿ, ಪ್ರತಿಯೊಂದು ಕಥೆ ಪುರಾಣದಲ್ಲೂ ಕೂಡ ಬರುತ್ತೆ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ನಮ್ಮ ವಾಲ್ಮೀಕಿ ಮಹರ್ಷಿಯು ಕೂಡ ಆ ಮುನಿಗೆ ಮಗನಾಗಿದ್ರು ಕೂಡ, ಚಾರ್ಕಿ ದೇವಿಗೆ ಪ್ರೀತಿಯ ಮಗನಾಗಿದ್ರು ಕೂಡ ಪ್ರೀತಿ ವಾತ್ಸಲ್ಯಗಳಿಂದ ಸಾಕ್ತಿರ್ತಾರೆ ಆ ಮಗನನ್ನ. ಆ ಮಗನನ್ನ ಕಳ್ಕೊಂಡಾಗ ಅವರು ಪಡುವ ಸಂಕಟ ಅಷ್ಟಿಷ್ಟಲ್ಲ, ಮತ್ತೆ ಈ ಜೀವನದಲ್ಲಿ ನಮಗೆ ಸಿಗಲ್ಲ ಅಂತ ದುಃಖ ಪಡ್ತಾ ಅವ್ರು ಹಾಗೆ ಕೊರಗಿ ಪ್ರಾಣ ಬಿಡ್ತಾರೆ. ಆದ್ರೆ ಅವನು ಲೋಕವಿಖ್ಯಾತವಾದ ರಾಮಾಯಣವನ್ನ ಬರೆದಂತ ಮಹಾಕವಿಯಾದ. ಆದ್ರೆ ಅವನೇ ನಮ್ಮ ಮಗ ಅಂತ ಗೊತ್ತಿದ್ರೆ ಅವ್ರಿಗೆ ಅದೆಷ್ಟು ಸಂತೋಷ ಆಗ್ತಿತ್ತು. ಆದ್ರೆ ಅವನು ಮೊದ್ಲೇನಾಗಿದ್ದ? ಕೊಲೆಗಡುಕನಾಗಿದ್ದ, ದರೋಡೆಕೋರನಾಗಿದ್ದ. ಯಾವ ತಾಯಿ ತಂದೆನೂ ಕೂಡ ನನ್ನ ಮಗ ಕೆಟ್ಟವನಾಗಬೇಕು ಅನ್ನಲ್ಲ. ಒಂದು ವೇಳೆ ಕೆಟ್ಟವನಾಗಿದ್ರೂ ಮಗನ್ನ ಅವ್ವ ಒಪ್ಕೊಳ್ಳಲ್ಲ. ಒಂದು ಕೊಲೆ ಮಾಡ್ಬಿಟ್ಟು ಬಂದಿರ್ತಾನೆ, ಪೊಲೀಸ್ನವ್ರು ಬಂದರೆ ಹಿಡ್ಕೊಂಡು ಹೋಗಕ್ಕೆ, ನಿನ್ನ ಮಗ ರಾಜೋರೋಸ್ ಹೋಗೊಂದು ಕೊಲೆ ಮಾಡವನೇ, ಅವನ್ನ ಅರೆಸ್ಟ್ ಮಾಡಕ್ ಬಂದಿವಿ. ಬುದ್ಧಿ ನನ್ನ ಶಾಸ್ತ್ರ ಕೇಳ್ಕೊಂಡ್ ಬಂದಿನಿ ನರಸೀಪುರದಲ್ಲಿ. ನನ್ನ ಮಗನಿಗೆ ಇನ್ನೂ 7 ತಿಂಗಳಿಗಂತ ಟೈಮ್ ಸರಿ ಇಲ್ವಂತ. ಅವನೆಲ್ಲ ಕೊಲೆ ಮಾಡಿರವ, ಅವನ ಟೈಮ್ ಚೆನ್ನಾಗಿಲ್ಲ, ಗ್ರಾಹಕತಿಗಳು ಸರಿ ಇಲ್ವಂತ. ಹಂಗ ನಿನ್ನ 7 ತಿಂಗಳ ಗಂಟ ಸುಮಾರು ಜನ ಹೊಡೆದಾಗ್ತಾನೆ ಅವ. ಕಳ್ಸಮ್ಮ ಹೇಳ್ಕೊಳ್ಳ, ಅವನ ಒಪ್ಪಲ್ಲವ. ನನ್ನ ಮಗ ಕೊಲೆ ಮಾಡೋಣ ಅಂದ್ರೆ ಒಪ್ಪಲ್ಲ. ಮಾಡೋಣ, ಅವ್ ಮಾಡಿಲ್ಲ, ಟೈಮ್ ಸರಿ ಇಲ್ಲ ಅವನಿಗೆ. ಅವನ್ ಟೈಮ್ ಸರಿ ಇಲ್ಲ ಅನ್ಬಿಟ್ಟು ಬೇರೆಯವ್ರು ನೋಡ್ದಾಕು ಅಂತ ಹೇಳಿದ್ದೆ, ಒಪ್ಪಲೆ ಎತ್ತಾಯಿಗೆ ಗಣ ಮುದ್ದು. ಇಲ್ಲಿ ರಾವಣನ ತಾಯಿ ಕೈಕಸಾದೇವಿ ಇದ್ದಾಳಲ್ಲ, ಮಗನ್ನ ಯಾವತ್ತೂ ಆರೈಸ್ತಾ ಇದ್ದಾಳೆ. ಹೋಗ್ ಬಾ ಮಗನೇ, ಹೋಗ್ ಬಾ ಮಗನೇ, ಶುಭವಂತನಾಗಿ ಬಾ ಮಗನೇ ಅಂತ. ಈ ಕೆಲವು ಮಕ್ಕಳನ್ನ ತಂದೆ ತಾಯಿಗಳು ಊರ್ ಬಿಟ್ಟು ಕಳಿಸ್ತಾರೆ. ನೀನ್ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀನು ಇಷ್ಟಾಗಲ್ಲ ಮೊಬೈಲ್ ಹಿಡ್ಕೊಂಡ್ ಕೂತಾರ, ನೀನು ಹಾಳು ಮಾಡ್ಬಿಡ್ತಾರೆ. ಮೊದ್ಲು ನಮ್ಮ ಊರ್ ಬಿಟ್ಟು ನರಸೀಪುರಕ್ಕೂ ಅಲ್ಗೂ ಬರ್ತಾರ. ಒಂದ್ ಕೆರ ದಾಟಿದ್ರೆ ನರಸೀಪುರ ಅಲ್ಲಿ ಬಿಟ್ಟಾರ, ಮೈಸೂರಿಗೂ ಬರ್ತಾರ. ನೀ ಮೊದ್ಲು ಬೆಂಗಳೂರಿಗೋ ದುಬೈಗೋ ಅದು ಎಲ್ಲಿಗೋ ಹೋಗ್ಬೇಕಂದ. ನಮ್ಮ ಊರ್ ಬಿಟ್ಬಿಟ್ಟು ಹೊಂಟಾಗಪ್ಪ ಉದ್ಧಾರ ಆಗ್ತೀಯ ಅಂತ ಅವ್ವ ಅಪ್ಪನೇ ಒಂದಷ್ಟು ದುಡ್ಡು ಕೊಟ್ಟು ಊರ್ ಬಿಟ್ಟು ಕಳಿಸ್ಬಿಡ್ತಾರೆ. ನೀವು ಇಲ್ಲಿದ್ರೆ ಯಾಕೆ ಕೊಟ್ಟಾಯ್ತಾನೆ ಅಂತ. ಅವ ದುಬೈಗೆ ಹೋದ್ರು ದಬಾಯಿಸ್ ಬದುಕ್ತಾನೆ. ಯಾಕೆ ಹೇಳಿ? ಅವ್ವ ಅಪ್ಪನೇ ಕಳಿಸಿರೋದು, ಹೋಗ್ಬಾ ಅಂತ. ಅವ ಎಲ್ಲೋದ್ರು ಬದುಕಿ ಅವ್ವ ಅಪ್ಪನ ಅಲ್ಲಿಂದ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಕೀರ್ತಿವಂತನಾಗ್ತಾನೆ. ನಮ್ಮ ಊರ್ ಬಿಟ್ಟ ಮೇಲೆ ಉದ್ಧಾರ ಆದ ಕಣ ನಾನು ಅಂತಾನೆ. ಇನ್ನು ಕೆಲವರು ಅವ್ವ ಅಪ್ಪನೇ ಒಟ್ಟ ಅವರಿಸ್ಬಿಟ್ಟು ಅವರೇ ಊರ್ ಬಿಟ್ಬಿಟ್ಟು ಹೋಗಿರ್ತಾರ. ಆಗ ಅವ್ವ ಅಂತಳ, ನೀವು ಉದ್ಧಾರ ಆಗಲ್ಲ ಕಣೋ, ಅವ್ವ ಅಪ್ಪನ ಕಣ್ಣೀರ್ ಕೈ ತೊಳಸ್ಬಿಟ್ಟು ಹೋಗ್ತಾ ಇದ್ದಾನೆ, ಯಾಕೆ ಕೊಟ್ಟಾಯ್ತೀಯ ಹೋಗು. ಕರೆಕ್ಟ್ ಅವ ಯಾವ ದೇಶಕ್ಕೆ ಹೋದ್ರು ಉದ್ಧಾರ ಆಗದೆ ಇಟ್ಟಾಡ್ಕೊಂಡ್ ಪುನಃ ಅಲ್ಲಿಗೆ ಬರ್ತಾನೆ. ಅದಕ್ಕೆ ನೋಡಿ, ಜಗದೊಳಗೆ 9 ತಿಂಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹಿದ ತಾಯಿ ಪ್ರಥಮ ದೇವರು. ಎಂತೆಂಥ ಮಕ್ಕಳನ್ನೇ ಈ ಜಗತ್ತು ಕೊಟ್ಟಿದ್ದಾಳೆ ತಾಯಿ. ಶಿವಕುಮಾರ ಸ್ವಾಮಿಗಳವ್ರನ್ನ ಕೊಟ್ಟವಳೊಬ್ಬಳು ತಾಯಿ, ಮಲೈಮಾದೇಶ್ವರನ ಬಸವೇಶ್ವರನ ಎತ್ತವಳೊಬ್ಬಳು ತಾಯಿ, ಗುರುಮಲ್ಲೇಶ್ವರನ ಎತ್ತವಳೊಬ್ಬಳು ತಾಯಿ, ಪುನೀತ್ ರಾಜ್ಕುಮಾರ್ನ ಎತ್ತವಳೊಬ್ಬಳು ತಾಯಿ, ವಾಲ್ಮೀಕಿ ಮಹರ್ಷಿಯನ್ನು ಎತ್ಕೊಟ್ಟವಳೊಬ್ಬಳು ತಾಯಿ. ಯಾವ ಅಂಬಿಗರ ಚೌಡಯ್ಯನವರು, ಕುಂಬಾರ ಗುಂಡಯ್ಯನವರು ಇಂಥ ಮಹಾನುಭಾವರನ್ನ ಎತ್ತಿಕೊಟ್ಟವಳೊಬ್ಬಳ ತಾಯಿ. ಎಂತೆಂಥ ಮಕ್ಕಳನ್ನ ಕುವೆಂಪು, ರಾಮಕೃಷ್ಣ ಪರಮಹಂಸ, ಯಾವ ಎಂತೆಂಥ ಮಹಾನುಭಾವರನ್ನ ಈ ಜಗತ್ತು ಕೊಟ್ಟು ಎಂತೆಂಥ ಕೀರ್ತಿಯನ್ನು ಸಾರ್ಬಿಟ್ಟು ಹೋಗಿದ್ದಾರೆ. ಆ ತಾಯಿಗೊಂದು ಚಪ್ಪಾಳೆ ಹೊಡಿಬೇಕಲ್ವೇ ನಾವು? ಅದಕ್ಕೆ ಜಗದೊಳಗೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ತಾಯಿಗಿಂತ ಮಿಗಿಲಾದ ದೇವರಿಲ್ಲವೇ ಇಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತರು. ಅಂದ್ರೆ ನಮ್ಮ ಇವತ್ತನ ಕಾಲ ಸ್ನೇಹಿತರು ಎಲ್ಲಿ ಗಂಟ ಬರ್ತಾರೆ? ಉಸಿರೋಗ ಗಂಟ ಬರ್ತಾನೆ, ಆಮೇಲೆ ಊನರ ಹಾಕ್ಬಿಟ್ಟು ಅಲ್ಲೋ ಕೂತ್ಕತಾನೆ ಕುರ್ಚಿ ಮೇಲೆ. ಇನ್ನೂ ಮುಂದಕ್ಕೆ ಬರ್ತಾನೆ ಅಂದ್ರೆ ಮಣ್ಣೊಳಕ್ ಹಾಕ ತನಕ ಬರ್ತಾನೆ, ಮುಂದಕ್ಕೆ ಬರ್ತಾನ? ಬರಲ್ಲ. ಆದ್ರೆ ನಾವು ಮಾಡಿದ ದಾನ ಧರ್ಮ ಅನ್ನೋ ಸ್ನೇಹಿತ ನಾವು ಸತ್ತ ಮೇಲೂ ಕೊನೆಯ ತನಕ ಬಂದು ನಮಗೆ ಮುಕ್ತಿಯ ದಾರಿಯನ್ನು ತೋರಿಸುತ್ತಂತೆ. ಅದಕ್ಕೆ ನಾವು ತಾಯಿಯನ್ನು ಪೂಜಿಸಬೇಕು, ಧರ್ಮವನ್ನ ಕಾಪಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅರ್ಥವಾಯ್ತೇನ್ರೋ? ಒಳ್ಳೆ ಕೀರ್ತಿವಂತರಾಗಬೇಕು, ಊರ್ಗೆ ಒಳ್ಳೆ ಹೆಸರು ತರಬೇಕು. ಊರ ಹೆಸರು ಚೇಂಜ್ ಮಾಡ್ಬಿಡೋದು. ಕೇತಳ್ಳಿ ಅಂತ ಇರ್ಲಿ ಊರು, ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ನೀವು ಒಳ್ಳೆಯವರಾಗಿ ಒಳ್ಳೆ ಕೀರ್ತಿವಂತರಾಗಬೇಕು. ಇಷ್ಟು ಮಕ್ಕಳು ಚೆನ್ನಾಗಿ ಸೇರೋರು ಒಂದೇ ತರ್ಪವ. ಅದಕ್ಕೆ ನಾವೆಲ್ಲರೂ ತಂದೆ ತಾಯಿಗಳನ್ನು ಪೂಜಿಸಬೇಕು, ಗೌರವಿಸಬೇಕು. ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳನ್ನು ನಾವು ಬುಕ್ ಮಾಡ್ತಾ ಇರ್ಬೋದು, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಆದ್ರೆ ತಾಯಿ ತಂದೆಯ ವಸ್ತು ಎಲ್ಲಿ ಸಿಗುತ್ತೆ? ಎಲ್ಲರೂ ಬುಕ್ ಮಾಡ್ತಾರೆ ಸಂಗಿದ್ದ, ಏನಾರ ಮಾಡಿ ಯಾರ್ತವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸಂಗಿದ್ದ? ಸಿಗಲ್ಲ.
ಎಲ್ಲಾ ವಸ್ತುಗಳು, ಒಬ್ಬ ಹೆಂಡತಿ ಸತ್ತೋದ್ಲು ಇನ್ನೊಬ್ರು ಹೆಂಡತಿ ಮದುವೆ ಮಾಡ್ಕೊಬೋದಂತೆ, ಒಬ್ಬ ಮಗ ಸತ್ತೋದ್ರು ಒಬ್ಬ ಮಗನ ದತ್ತುನಾರು ತಗೋಬೋದಂತೆ. ಆದ್ರೆ ಜನ್ಮ ಕೊಟ್ಟವರು ಮಾತ್ರ ಎಲ್ಲೂ ಸಿಗಲ್ಲ. ಸಿಗಂಗಿದ್ರೆ ಬೇಕಾದ್ರೆ ತರಬಹುದಾಗಿತ್ತು. ಈ ಜನ್ಮದಲ್ಲಿ ಆಗಲ್ಲ, ಮುಂದಿನ ಜನ್ಮದಲ್ಲಿ ಇನ್ನೊಬ್ರು ತಾಯಿ ಹೊಟ್ಟೆ ಒಳಗೆ ಹುಟ್ಟುಬಿಟ್ರೆ ತಾನೆ ಅಲ್ಲೊಬ್ಬ ತಾಯಿ ಆಗೋಯ್ತಾಳೆ. ಪ್ರತಿಯೊಂದು ಜನ್ಮದಲ್ಲೂ ಒಬ್ಬ ತಾಯಿ ಇದ್ದೇ ಇರ್ತಾಳೆ, ಒಬ್ಬ ತಂದೆ ಇದ್ದೇ ಇರ್ತಾನೆ. ಅದಕ್ಕೆ ಪ್ರಥಮ ದೇವರು ತಾಯಿ, ದ್ವಿತೀಯ ದೇವರು ತಂದೆ, ತೃತೀಯ ದೇವರು ನಮಗೆ ವಿದ್ಯೆ ಸಂಸ್ಕಾರವನ್ನು ತೋರಿಸ್ತಕ್ಕಂಥ ಗುರು. ಈ 3 ದೇವರೊಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದ್ದಾರೆ. ಅದಕ್ಕೆ ಈ ತಂದೆ ತಾಯಿಗಳನ್ನು ಪೂಜಿಸು, ಗೌರವಿಸು. ಇಂಥ ಮಹಾನುಭಾವರಾಗಿರ್ತಕ್ಕಂಥ ಈ ಮಹಾತ್ಮರ ಈ ಒಂದು ಕಥೆಯಲ್ಲಿ ಒಂದು ಜಾನಪದ ಗೀತೆ ಕೇಳ್ಕೊಂಡಿದ್ರೆ ಅದನ್ನು ಹಾಡ್ಬಿಡೋಣ. ದುಡ್ಡು ಕೊಟ್ಟರೆ ಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ. ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು, ಹಿತವರ ಮರಳಿ ಬರುವರೇನು. ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗನಂದ, ಚಿನ್ನದಂತವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಹುಲಿಯಾಲೆ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗನಂದ, ಚಿನ್ನದಂತವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಸಾಲ ಸೋಲ ಮಾಡಿ ಮಧುರ ಮಾಡಿದಳು ವಂಶ ಬೆಳಗಲಂತ. ಅಮ್ಮ ಸಾಲ ಸೋಲ ಮಾಡಿ ಮಧುರ ಮಾಡಿದಳು ವಂಶ ಬೆಳಗಲಂತ. ಮುತ್ತಿನ ತಾಯಿ ನೀನು ಕನಸ ಕಟ್ಟಿಕೊಂಡು ಕುಳಿತಾಳು, ಕನಸು ಕನಸಾಗಿ ಹೋಯಿತು, ಮುದುಕಿಯ ಕನಸಾಗಿ ಹೋಯಿತು. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡತಿ ಮಕ್ಕಳಿ ಹತ್ತ ತಾಯಿಯ ದೂರ ಕಟ್ಟಬೇಡ. ಅವಳ ಬೇರೆ ಮಾಡಬೇಡ, ಎತ್ತವಳ ಬೇರೆ ಮಾಡಬೇಡ. ಮಗ ಇದ್ದರು ಎತ್ತ ತಾಯಿಯು, ಮಗ ಇದ್ದರು ಎತ್ತೆಂದು ತಿಳಿದು ಸೊಸೆಯಿಂದಳಲ್ಲ. ಆ ಸೊಸೆಯ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ. ಮಗ ಇದ್ದರು ಎತ್ತೆಂದು ತಿಳಿದು ಸೊಸೆಯಿಂದಳಲ್ಲ. ಆ ಸೊಸೆಯ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ. ಹುಟ್ಟು ಬಿಟ್ಟಿರುವ ಎತ್ತಲನ್ನವ ತಾಯಿ ಉಂಟಳಲ್ಲ. ಅಮ್ಮ ಹುಟ್ಟು ಬಿಟ್ಟಿರುವ ಎತ್ತಲನ್ನವ ತಾಯಿ ಉಂಟಳಲ್ಲ. ಮಗನ ಭೋಗಕ್ಕೆ ಎತ್ತಲನ್ನವ ತಾಯಿ ಉಂಟಳಲ್ಲ. ಅದನ್ನು ಮಗನಿಗೆ ಹೇಳಲಿಲ್ಲ, ಎತ್ತವ ಮಗನಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಸಿಗುತ್ತೈತೆ ಈ ಜಗದೊಳು ಕಾಣೋ.
ತಾಯಿಯು ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಮಗ ಇಲ್ಲದು ಹೆತ್ತ ತಾಯಿಯು ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎದುರಿನ ಇರುತ್ತಾಳೋ ಅಮ್ಮ ಅಮ್ಮ. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎದುರಿನ ಇರುತ್ತಾಳೋ. ಮಗ ಸೊಸೆಯನ್ನು ಚೆನ್ನಾಗಿ ಮಾಡಿ ಎಂದು ದೇವರಲ್ಲಿ ಬೇಡ್ಯಾಳು. ತಾಯಿ ಕೊನೆ ಉಸಿರೆಳೆದಾಳು. ಎದೆಯವ್ವ ಬೀದಿ ಸತ್ತಾಳು. ಅಮ್ಮ ಎತ್ತುವತ್ತು ಸಾಕಿದ ಮಕ್ಕಳಿಂದ ನಿನಗೆ ತ್ರಾಸವೇ ಅಮ್ಮ. ಅದೇ ನೋಡಿ ತಾಯಿಯ ಮಮಕಾರ. ಆ ತಾಯಿಯನ್ನು ಪೂಜಿಸಿದವರು ಲೋಕದಲ್ಲಿ ಮಹಾಕೀರ್ತಿವಂತರಾಗುತ್ತಾರೆ ಅನ್ನೋದಕ್ಕೆ ನೋಡಿ ಇವತ್ತಿಲ್ಲಿ ಮಹಾನುಭಾವನಾದ ರಾವಣ ದಶದಿಕ್ಕುಗಳಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ಇವನು ದಿಗ್ವಿಜಯ ಕೊರಡ್ತಾ ಇದ್ದಾನೆ. ಸಖಿಯರೇ, ನಮ್ಮಮ್ಮನೇ ನನಗೆ ಪ್ರಾಣ, ನಮ್ಮಮ್ಮನೇ ನನಗೆ ಜೀವ, ನಮ್ಮಮ್ಮನನ್ನು ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ದಿಗ್ವಿಜಯ ಕೊರಡ್ತಾವನೆ. ಗಜವಯ್ಯಾಳಿಯನ್ನು ಹೇರಿ ತಾನು ದಿಗ್ವಿಜಯ ಕೊರಟ್ನಲ್ಲ. ಇಲ್ಲಿ ರಾವಣನ ತಾಯಿ ಕೈಕಸಾದೇವಿ ಸುಮ್ಮನ್ ಕೂತ್ಕೊಳ್ಳಿಲ್ಲ. ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕ್ಬಿಟ್ಟವನೆ, ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕವನೆ, ಅವನು ಹಿಡಿದ ಕಾರ್ಯ ಜಯವಾಗಬೇಕು, ಕೀರ್ತಿವಂತನಾಗಿ ಬರಬೇಕು ಅಂತ ಅವಳು 1000 ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಬರಮಾಡಿ ಅವರಿಗೆಲ್ಲ ಬಾಗಣ ಕೊಡಿಸ್ತಾ ಇದ್ದಾಳೆ. ಮುತ್ತೈದೆಯರಿಂದ 1000 ಜನ ಬ್ರಾಹ್ಮಣೋತ್ತಮರನ್ನು ಬರಮಾಡಿ ಅವ್ರಿಗೆಲ್ಲರಿಗೂ ಒಂದೊಂದು ಹಸುಗಳನ್ನು ಕೊಟ್ಟಿದ್ದಾಳೆ. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡ್ತಾ ಇದ್ದಾಳೆ. ಯಾಕೆ ಹೇಳಿ? ಈ ಮುತ್ತೈದೆಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ನನ್ನ ಮಗನಿಗೆ ಸದಾ ತುಂಬಿರ್ಲಿ, ನನ್ನ ಮಗ ಯಶೋವಂತನಾಗಿ ಬರಲಿ ಅಂತ ನೋಡಿ ಅದೇ ಹೇಳದ್ದು ಈ ಮಾತು. ಅವಳು ಮಾಡೋ ಪೂಜೆ ಪುರಸ್ಕಾರ ಮಕ್ಕಳು ಹೊರಗಡೆ ಹೋದವರಿಗೆ ಕೀರ್ತಿಯನ್ನು ತರುತ್ತೆ, ಶಕ್ತಿವಂತರಾಗಿ ಬರ್ತಾರೆ, ಆರೋಗ್ಯವಂತರಾಗಿ ಬರ್ತಾರೆ. ನಿಮ್ಮನ್ನು ಕತೆ ಕೇಳಿಸ್ಬೇಕಲ್ಲ, ಅದಕ್ಕೆ ಒಳ್ಳೆ ದಬ್ರಿ ದೇಶಕ್ಕೆ ಎಲ್ಲ ತಕ್ಕ ಓಡಾಡ್ತಾವ್ರ, ಏನೋ ಮಾಡಬೇಕು ಅಂತ ರೆಡಿ ಮಾಡ್ತಾವ್ರ ಒಟ್ಲಿ. ಯಾಕಂದ್ರೆ ನೀವೆಲ್ಲರೂ ಪೂರ್ತಿ ಆಗೋ ತನಕ ಕತೆ ಕೇಳಬೇಕು. ಭೂ ಕೈಲಾಸ ಕಥೆನ ಪೂರ್ತಿ ಕೇಳಿದ್ರೆ ಭೂ ಕೈ ಸಾಲ, ಇಲ್ಲಾಂದ್ರೆ ಅರ್ಧದಲ್ಲಿ ಹೋದ್ರೆ ಕೈ ಸಾಲ ಆಗೋಯ್ತದೆ. ಪೂರ್ತಿ ಕೇಳಿದ್ರೆ ಕೈಲಾಸ, ಇಲ್ಲಾಂದ್ರೆ ಕೈ ಸಾಲ, ಮೊದ್ಲೇ ಸಾಲಗಾರರ ಬಿಡ್ಬೇಕಾಯ್ತದೆ. ಒಟ್ನಲ್ಲಿ ಅದಕ್ಕೆ ನಿಮ್ಗೆ ಔಷಧಿ ಹೊಡಿಸ್ಕೊಂಡು ಕುಡಿಸ್ಕೋಬೇಕು, ಇನ್ನೇನು ಬಿಡಕ್ಕಾದ್ದು. ಇವರೆಲ್ಲ ಗೊತ್ತಿರೋರು ಹೋಗಲ್ಲ ಇವರು, ಆದ್ರೂ ಇಷ್ಟೊತ್ತಲ್ಲಿ ಹೋಗಕ್ಕಾದ್ದು. ಅದರಿಂದ ಎಲ್ಲರೂ ಪೂರ್ತಿ ಆಗೋ ತನಕ ಕೂತು ಭಗವಂತನ ಕತೆ ಕೇಳಬೇಕು. ನಿಮಗೆ ಇಷ್ಟವಾದ ಗೀತೆಗಳನ್ನು ಕೇಳಿ ಮಧ್ಯ ಮಧ್ಯೆ ಗೊತ್ತಿರೋದು ಹಾಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಗ್ರಾಮದಲ್ಲಿ ಯಾವ ಮತಸ್ಥರು ಮಾಡಿದ್ರು ಕೂಡ ಗ್ರಾಮದಲ್ಲಿ ಒಂದು ಶುಭ ಕಾರ್ಯ ನಡೀತು ಅಂದ್ರೆ ಗ್ರಾಮಕ್ಕೆ ಒಂದು ಒಳ್ಳೆಯದು, ಎಲ್ಲಾರ್ಗೂ ಒಂದೊಂದು ಬಡ್ಡಿ ಸೇರುತ್ತೆ, ಅದು ಎಲ್ಲಾರ್ಗೂ ಒಂದೊಂದು ಪುಣ್ಯ ಸೇರುತ್ತೆ. ಯಾವ ಕುಲದವ್ರು ಮಾಡಿದ್ರು ದೇವರ ಕಾರ್ಯ, ಕಂಡಾಯಗಳನ್ನು ಮೆರೆಸ್ಲಿ ಎಲ್ಲಾರ್ಗೂ ಸೇರುತ್ತೆ. ಬಸವೇಶ್ವರ ಮೆರವಣಿಗೆ ಮಾಡ್ಲಿ ಎಲ್ಲಾರ್ಗೂ ಇಷ್ಟಿಷ್ಟು ಅಂತ ಸೇರುತ್ತೆ. ಅಲ್ಲಿಗೆ ಪಾಪಿಗಳಿಗೂ ಸೇರುತ್ತೆ, ಪುಣ್ಯವಂತರಿಗೂ ಸೇರುತ್ತೆ. ಹೂವಿನಿಂದ ನಾರು ಸ್ವರ್ಗ ಅಂತ ಹೇಳ್ತಾರೆ ನೋಡಿ. ಹೂವೇನೋ ಸ್ವರ್ಗಕ್ಕೆ ಹೋಯ್ತು, ನಾರು ಯಾಕೆ ಹೋಯ್ತು? ಜೊತೆಗೆ ಸೇರ್ಕಡಿತಲ್ಲ. ಈ ಕತೆ ಕೇಳೋರ್ ಜೊತೆಗೆ ನೀವು ತೂ ಕುಡಿಸ್ಕೊಂಡು ಕೂತಿದ್ರು ಪಕ್ಕದಲ್ಲಿ ಒಬ್ಬ ಪುಣ್ಯವಂತ ಇರ್ತಾರಲ್ಲ, ಅವನ ಜೊತೆಲಿ ನಮ್ಮ ಪುಣ್ಯನೂ ಸೇರ್ಕತ್ತಂತೆ. ಅಂದ್ರೆ ನಾವೇನೋ ಮಾಡದೆ ಇದ್ರು ಸ್ವರ್ಗಕ್ಕೆ ಹೊರಟೋಗ್ತೀವಿ. ಒಬ್ಬ ಹೆಂಡತಿ ಕಟ್ ಮಾಡಿದ್ಲಂತೆ ನೋಡಿ. ನೀವು ಬೆಳಗ್ಗೆ ಎದ್ದು ಭಸ್ಮ ಹಾಕಿದ್ರೆ ಟೀ ಕೊಡೋದು, ಇದಾರ ನೀರ್ನು ಕೊಡಲ್ಲ ನಾನು. ಲೇ, ಇದು ಒಳ್ಳೆ ಹಿಂಸೆ ತಂದ್ಬಿಟ್ಟಲ್ಲ ನೀನು. ನನ್ನ ಜೀವಮಾನದಲ್ಲಿ ಎದ್ದು ಮುಖ ತೊಳೆದು ಟೀ ಕುಡ್ದಿರೋದೇ ನಂಗೆ ಗೊತ್ತಿಲ್ಲ, ನಾ ಹಾಗೆ ಕುಡಿಯವ ಅಂತದ್ರಲ್ಲಿ ಈಗ ಭಸ್ಮ ಬೇರೆ ಹಾಕುವಂತ ಇದ್ರೆ ನನ್ನಿಂದ ಆಗಲ್ಲ ಕಣೆ. ಅಷ್ಟೊತ್ತಿಗೆ ಎದ್ದು ನಿನ್ ಕೈ ಮುಗಿತೀನಿ ಕಣೆ. ಬೇಕಾದ್ರೆ ಟೀ ಪನ್ಗ ಊಟ ನಾಷ್ಟದ ಟೈಮ್ ಬೇಕಾದ್ರೆ ಹಾಕತ್ತೀನಿ, ನಂಗೆ ಅವೆಲ್ಲ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಿ, ನೀವು ಭಸ್ಮ ನೋಡ್ರಿ, ಅಲ್ಲಿ ಎದುರುಗಡೆ ಕುಂಬಾರ ಶೆಟ್ರ್ ನೋಡ್ರಿ, ಬೆಳಗ್ಗೆ 5 ಗಂಟೆಗೆ ಮಣ್ಣಾಗೆ ಹೋಯ್ತಾನ ಪುಣ್ಯಾತ್ಮ. ಹೆಂಗ ಇಲ್ಲಿಂದ ಇಲ್ಲಿಗೆ ಹೆಂಗ ಹಾಕೊಂಡು ಹೋಯ್ತಾನ, ನಿಜವಾಗ್ಲೂ ಕುಂಬಾರ ಗುಂಡ ಇನ್ ನೋಡ್ದಂಗ ಆಗುತ್ತೆ ನೋಡಿ. ಒಂದ್ ಕೆಲಸ ಮಾಡಿ, ನೀವು ಭಸ್ಮ ಹಾಕದೇ ಇದ್ರು ಪರವಾಗಿಲ್ಲ,
ಆ ಕುಂಬಾರ ಗುಂಡೈನ ಮುಖನಾರ ನೋಡ್ಕೊಂಡ್ ಬರ್ಬೇಕು ನೀವು ಬೆಳಿಗ್ಗೆ. ಭಸ್ಮ ಹಾಕೊಂಡ್ ಮಣ್ಣೆಗೆ ಕೊಯ್ತಲ್ಲ ಮಡಕೆ ಮಾಡಕ್ಕೆ ಕಾಯಕ ಯೋಗಿ. ಅವನು ಮುಖ ನೋಡ್ದೆ ಅಂತ ಸತ್ಯ ಹೇಳಿದ್ರೆ ನಿಮಗೆ ಟೀ ಕೊಡೋದು. ಅದು ಬೇಕಾದ್ರೆ ಮಾಡ್ತೀನಿ ಬಿಡು. ಇವ 4:45 ಎದ್ದು ಕೂತ್ಕೊಳ್ಳೋದು ಇವ ಕುಂಬಾರ ಶೆಟ್ರು ಹೋಗದ ನೋಡಿ, ಎಂತ ಸೋಂಬೇರಿ ಇವ. ಮೇಲಕ್ಕೆ ಎದ್ದು ಕೂತ್ಕೊಂಡು ಅವೇನ್ ಪುಣ್ಯಾತ್ಮ ಮಕ ತೊಳೆದ್ಬಿಟ್ಟು ಒಯ್ತಿರೋದು ಮಣ್ಣಾಗೆ ಮಡಕೆ ಮಾಡಕ್ ಮಣ್ಣು ತರ್ಬೇಕಲ್ಲ. ಏನು ಇಲ್ಲಿಂದ ಇಲ್ಲಿಗೆ ಇಕ್ಬಿಟ್ಟು ಶಿವ ಅಂತಬಿಟ್ಟು ಕತ್ತಿಗೆ ಒಂದು ಹೂ ಮುಡಿಸ್ಬಿಟ್ಟು ದೇವ್ರ ಗುಡ್ಡ ಮಣಿಗೆ ಒಂದು ಹೂ ಮುಡಿಸ್ಕೊಂಡು ಅವ ಸೈಕಲ್ ತಕೊಂಡು ಹೋಗೋದು. ಲೇ ಕುಮಾರ್ ಶೆಟ್ರು ಹೋದ್ರು ಕಣ ತಗೊಬಟ್ಟಿಯ ಅನ್ನೋದಿವ. ನೋಡಿದ್ರೇನ್ರಿ ನಾ ಅದನ್ನ ಸುಳ್ಳುಗಳು ಹೇಳಲ್ಲ ಕಣ, ಇಕ್ಕಳೆಲ್ಲ ಬಸ್ಮೆ ಅಷ್ಟೇ, ಆದ್ರೂ ಸುಳ್ಳು ಮಾತ್ರ ನಾ ಹೇಳಲ್ಲ. ನೋಡಿ ಅವಳು ಸದ್ಯಕ್ಕೆ ಅರ್ಧಕ್ಕೆ ತಂದಿನಿ ನನ್ ಗಂಡ ಅಂತ. ಅದೆಲ್ಲಿ ಕೇಳ್ಕೊಂಬಂದ್ ಅವಳು ಶುರು ಮಾಡಿದ್ಲು ಅಂದ್ರೆ ಈ ಕಥೆ ಮಾಡೋ ಜಾಗದಲ್ಲೇ ಕೇಳ್ಕೊಂಬಂದಿರೋದವ. ಭಸ್ಮ ಹಾಕಿದ್ರೆ ಕೋಟಿ ಪುಣ್ಯ ಬಂತೆ ಅಂತ ನಮ್ಮಂತ ಕಥೆಯವ್ರು ಹೇಳಿದ್ರಲ್ಲ, ಅದಕ್ಕೆ ನನ್ನ ಗಂಡನ್ ಹೆಂಗಾರ ಮಾಡಿ ಒಳ್ಳೆ ತನಕ್ ತರಬೇಕು ಅಂತ ಇದೇನಾಯ್ತು, ಒಂದ್ ಲೆಕ್ಕಾಚಾರಕ್ಕೆ ಬಂದ ಇವ. ಬೆಳಗ್ಗೆ 4:15 ಎದ್ದಂಗೂ ಆಯ್ತು, ಕುಂಬಾರ ಶೆಟ್ರ ಮುಖ ನೋಡ್ದಂಗೂ ಆಯ್ತು, ಕಾಫಿ ಟೀ ಕುಡ್ದಂಗೂ ಆಯ್ತು. ಇದೇನ್ ಮಾಡಿದ್ಲು, ದಿನೇ ನಡ್ಕೊಂಡು ಹೋಯ್ತಾ. ಅದ ಒಂದಿನ ಕುಂಬಾರ ಶೆಟ್ರು 4 ಗಂಟೆಗೆ ಎದ್ದು ಹೊಂಟಾಗಾರ. ಇವ 4:15 ಎದ್ದು ನೋಡ್ತಾನೆ, ಎಲ್ಲಿ ಇವ ಪತ್ವೇ ಇಲ್ವಲ್ಲಪ್ಪ ಪುಣ್ಯಾತ್ಮ. 6 ಗಂಟೆ ಆಯ್ತು, 6:15 ಆಯ್ತು, ರಾತ್ರಿ ಇಲ್ಲೇ ಇದ್ನಲ್ಲ 10:30 ಎಲ್ಲಿಗಾರ ಹೊರಗಡೆ ಹೊಂಟಾಗನ ಅಂದ್ರೆ ಅದು ಕಷ್ಟವಿಲ್ಲ, ಇಲ್ಲೇ ಇದ್ದ. ಎಲ್ಲಿಗೆ ಹೋಗಿರ್ಬೋದು, ಸೈಕಲ್ ಇಲ್ವಲ್ಲಪ್ಪ. ಲೇ ಇವಳೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕ ಕುಂಬಾರ ಶೆಟ್ರು ಇವತ್ತು ಹೊಂಟಾಗರದ ಎಲ್ಲೋ ಗೊತ್ತಿಲ್ಲ. ಹಂಗಾರ ಇವತ್ತು ನೀರು ಇಲ್ಲ, ಟೀವಿ ಇಲ್ಲ, ನಾಷ್ಟೂ ಇಲ್ಲ ಅಂದವ. ಇದು ಒಳ್ಳೆ ಹಿಂಸೆ ಆಯ್ತಲ್ಲ, ಈ ಪುಣ್ಯಾತ್ಮದ ಎಷ್ಟೊತ್ಲೆದ್ದು ಹೊಂಟದ್ ನೀವು. ಒಳ್ಳೆ ಕತೆ ಆಯ್ತಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ ಕಣ್ರಿ, ರೂಲ್ಸ್ ಮಾತ್ರ ಒಂಚೂರ್ನು ಮಿಸ್ ಮಾಡಲ್ಲ ನಾನು. ಇವ ಸೈಕಲ್ ತಕೊಂಡು ಹೋದ, ಕುಂಬಾರ ಶೆಟ್ರು ಹೊಡಿಕೊಂಡು ಯಾವ ಬಾರಲ್ಲಿ ಮಣ್ಣಾಗಿತ್ತಿದನಪ್ಪ. ಅಲ್ಲೇನಾಗದೆ, ಕುಂಬಾರ ಶೆಟ್ರು ಮಣ್ಣಾಗಿತ್ತಿದ್ರಲ್ಲ ಅಂತ ಗುದ್ದಲಿ ಎತ್ತಿ ಮಾಡಿದ್ರಲ್ಲ, 2 ಚಿನ್ನದ ಗಡಗ ಬಂದ್ಬಿಡ್ತು. 2 ಚಿನ್ನದ ಗಡಗ ಬಂತಲ್ಲ, ಮೇಕ್ ಅಂತಕೊಂಡು ನೋಡಿದ್ರು ಯಾರು ಇದ್ದಾರ. ಇವನ್ನ ಕಂಡೆ ಅನ್ನ, ಇವ ಕಂಡೆ ಅಂದದೇನ ಭಸ್ಮನ. ಹಾಗಂದ್ಬಿಟ್ಟು ಸೈಕಲ್ ಹತ್ತ. ಮೊದ್ಲು ಟೀ ಕುಡಿಯೋ ತಾಡಪ್ಪ 10 ಗಂಟೆ ಆಗದ ಅಂದ್ಬಿಟ್ಟು ಸೈಕಲ್ ಹೊಡ್ಕೊಂಬತ್ತಾವ. ಕುಂಬಾರ ಶೆಟ್ರ ಯೋ ಪುಣ್ಯಾತ್ಮ ನಿಂತ್ಗಳೇ ಕಾಂಪ್ರಮೈಸರ್ ಮಾಡ್ಕೊಳ್ಳೋ ನಿಂತ್ಗಳೇ. ಅವೇಳು ಗಡಗನು ಚೀಲಕ್ ಹಾಕೊಂಡು ಓಡ್ ಬತ್ತಾವ್ರ ಹಿಂದ್ಗಡೆ. ಕುಂಬಾರ ಶೆಟ್ರು ನೋಡಾಯ್ತು ಹೋಗು ಬಂದ್ಬಿಟ್ಟ. ತತ್ತ ಟೀ ಕಾಫಿ ತಿಂಡಿ ಎಲ್ಲ ರೆಡಿ ಆಗದ, ಬನ್ರಿ ಒಳಕ ನೋಡಿದ್ರೆ ತಾನೆ. ನೋಡ್ಕೊಂಡ್ ಬಂದಿ ಹಿಂದ್ಗುಟ್ಟನೆ ಶೆಟ್ರು ಬಂದ್ರು. ತಾಯವರ ಎಲ್ಲೇ ಗೌಡ್ರು ನಾಷ್ಟ ಮಾಡ್ತಾವ್ರೆ, ಒಂಚೂರು ಕರೀರಿ, 5 ನಿಮಿಷ ಕಾಂಪ್ರಮೈಸರ್ ಮಾಡ್ಕೋಬೇಕು. ಕಾಂಪ್ರಮೈಸರು ಏನ್ ಶೆಟ್ರೆ, ಅಯ್ಯೋ ಬಂತು ಕಂಡೆ ಅಂದ್ಬಿಟ್ರು. ಇನ್ ಕಂಡ್ಮೇಲೆ ನಾ ಏನ್ ಮಾಡಕ್ಕಾದ್ದು. ಏನ್ ಶೆಟ್ರೆ, ಎತ್ತದ್ದು 2 ಗಡಗನು ಈಚು ಮಡಗಿದ್ರು. ನಾನು ಮಣ್ಣಾಗಿ ತಿನ್ನಲ್ಲ ತಾಯವ, 7 ಚಿನ್ನದ ಗಡಗ ಬಂದ್ಬಿಟ್ಟದ. ಇವತ್ತಿನ ಚಿನ್ನದ ರೇಟ್ಲಿ ಹೊಸಿ ದುಡ್ಡು ಆದ್ದಪ್ಪ 18,000 ಅದ ಇವತ್ತು. ಇನ್ನೊಂದು 2 ದಿನ 20 ಆದ್ದಂತ. ಪರವಾಗಿಲ್ವಾ? ಮಾಡಿಸ್ಕೊಳ್ಳೋರಿದ್ರೆ ಮಾಡಿಸ್ಕೊಂಬಿಡಿ ಅತ್ತಾಗ, ಹೆಚ್ಚೆಚ್ಚಾಗಿ ಈಗ್ಲೇ ಅತ್ತಾಗ. ಇಲ್ಲೇನಾಗಿದೆ, 7 ಚಿನ್ನದ ಗಡಗನೆ ಎತ್ತಿ ಮಡಗದ್ದಲ್ಲ. ಇವ ನಾಷ್ಟ ಮಾಡ್ತಾ ಕೂತಿದ್ದೆ, ಇವನ್ಗೇನು ಗೊತ್ತಿಲ್ಲ. ಇವನ್ಗ ಏನು ಹೇಳಿ ಶೆಟ್ರೆ ಕರೆಕ್ಟಾಗಿ ಅದೇ ಕಣವ. ಈ ಗೌಡ್ರು ಬಂದು ಅದೆಲ್ಲಿ ಸೈಕಲ್ ನಿಲ್ಸಿದ್ರು ಅದೇನೋ, ನಾನು ಗಡಗನ ಮಣ್ಣಲ್ಲಿ ತೆಗೆದು ಎತ್ತೇಟಿಗೆ ಕಂಡೆ ಅಂದ್ಬಿಟ್ಟು ಒಂದೇ ಉಸಿರು ಬಂದ್ಬಿಡದ, ಅಲ್ಲೇ ಕೊಟ್ಟು ಕಳಿಸ್ಬಿಡೋನು ಒಂದ್ ಆತಾಗ. ಅದಕ್ಕೆ ಹಿಂದ್ಗುಂಟೆ ಬಂದೆ. 4 ಜನಕ್ಕೆ ಗೊತ್ತಾದ್ರೆ ಎಲ್ರಿಗೂ ಭಾಗ ಮಾಡ್ಬೇಕಾಯ್ತ ಊರ್ಲಿ. ಅದಕ್ಕೆ ಬನ್ನಿ ನೋಡಿದ್ರಪ್ಪ, ನೋಡಿ ಒಂಚೂರು ಮುಖದಲ್ಲಿ ಕಂಡೆ ಅನ್ನೋದು. ಅದಕ್ಕೆ ನೋಡಿ ಹಣೆ ಮೇಲ ನೋಡಿದ್ರ ತಾಯವರ ಏನ್ ಶೆಟ್ರೆ, ಮಣ್ಣು ಆಗದಿರೋದಕ್ಕ ನನಗೊಂದು ಮೇಕೆ ಬಂದ್ಬಿಡಿ. ಮಣ್ಣು ಆಗದ ಅದಕ್ಕ ನಂಗೊಂದ್ ಗಡಗ, ಕಂಡದಕ್ಕ ನಿಮ್ಗೊಂದ್ ಗಡಗ. ಇವ ನಾಷ್ಟ ಮಾಡ್ತಿದ್ದ. ಏನ್ ಶೆಟ್ರೆ ಅದೇ ಬುದ್ಧಿ, ಕಂಡೆ ಅಂದ್ರಲ್ಲ ನಿಮ್ಗೊಂದ್ ಗಡಗ ತಕೊಳ್ಳಿ, ನಾವೊಂದ್ ಗಡಗ ಮಡ್ಕತೀನಿ. ನೋಡಿದ್ರಪ್ಪ, ವಿಭೂತಿ ಕಂಡೆ ಅಂತಂದದ್ದವ. ಗಡ್ಗೆ ಕಂಡೆ ಅನ್ನ ಗಡ್ಗೆ ಗೊತ್ತಾ ಅವನಿಗ? ಮನೆ ತವಕ್ ಬಂದ್ಬಿಡ್ತು ಒಂದ್ ಗಡ್ಗೆ ತಾನಾಗೆ. ಅವನೆಂತ ಪುಣ್ಯವಂತ, ಇವನೆಂತ ಪುಣ್ಯವಂತ. ಆಗಂದ್ಲಂತ ಹೆಂಡ್ತಿ, ಭಸ್ಮ ಹಾಕದೇ ಇದ್ರು ಭಸ್ಮ ಹಾಕಿರೋ ಕುಂಬಾರ ಶೆಟ್ರು ನೋಡಿ ನಿಮ್ಗೊಂದ್ ಗಡ್ಗ ಸಿಕ್ತಲ್ಲ, ಇನ್ನು ಭಸ್ಮ ಹಾಕಿದ್ರೆ ಇನ್ನೇನ್ ಪುಣ್ಯ ಸಿಕ್ಕುತ್ತೋ. ಟೈಮು ಸರಿಯಾಗಿ ಬಂದವ್ರು ಹಾಕೊಂಡಿವ್ರು. ಇವತ್ತು ನಮಗೆ ಕೋಟಿ ಪುಣ್ಯ. ನಮ್ಮ ರಾಜಶೇಖರ ಸ್ವಾಮಿಗಳವರು ಹೊಸೂರುಂಡಿ ಪರಮ ಪೂಜ್ಯರು, ಈ ನಾಡಿನ ಈ ಒಂದು ಸ್ಥಳದ ಸುತ್ತಮುತ್ತಲ 6 ಗ್ರಾಮಗಳಿಗೆ ಬೇಕಾದಂತ ಪೂಜ್ಯರು. ನಾನು ಕಂಡೆ ಅಂದೆ. ಈಗ
ಒಂದಷ್ಟು ಚಿನ್ನ ಸಿಕ್ಕಿದ್ರೆ ಬೆಳ್ಕರೆ ಗಂಟ, ಒಂದು ಎಲ್ಲ ಚೆಲಗ ಬೇಡ, ಒಂದು ಸಣ್ಣ ಸಣ್ಣ ಗುಂಡಿ ಸಿಕ್ಕಿದ್ರು ಸಾಕು. ಬುದ್ಧಿಯವ್ರಿಗೊಂದು ಗುಂಡಿ, ನಮಗೊಂದು ಗುಂಡಿ ಅಂದದೆ. ಅಂದ್ರೆ ಎಷ್ಟು ಫಲ ಇದೆ ಭಗವಂತನ ಕತೆ ಕೇಳಿದ್ರೆ. ಅದಕ್ಕೆ ಭಕ್ತಿಯಿಂದ ಭಗವಂತನ ಕತೆ ಕೇಳಬೇಕು. ನಿಮ್ಗೆ ಇಷ್ಟವಾದ ಗೀತೆ ನೋಡಿ, ಮೂಟಲ್ಲೇ ಹೊತ್ಕೊಂಬತ್ತವರ ಪುರಿಯ. ಈ ಪವಿತ್ರವಾಗಿರ್ತಕ್ಕಂಥ ಸುದಿನದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಪುಣ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಅದಕ್ಕೆ ಈಗೆಲ್ಲರೂ ಶಿವ ಅಂದ್ರಪ್ಪ, ಶಿವ ಜೋರಾಗನೆ ಶಿವ ಅಂದ್ರವ್ವ, ಶಿವ ಲೈಟೇ ಕೆಟ್ಟೋಯ್ತು ಒಂದೇಟ್ಗೆ. ಕಂಡೆ ಅನ್ನಕ್ಕೂ ಕಾಣಲ್ವಲ್ಲಪ್ಪ, ನೋಡಪ್ಪ ಒಂಚೂರ. ಶಿವ ಅಂದ್ರಪ್ಪ, ಶಿವ ಅಂದವ್ರಿಗೆ ಒಳ್ಳೇದಾಯ್ತ ಬಿಡಿ. ಅಂದದವ್ರಗ ಶಿವ ಅಂದ್ರಪ್ಪ, ಶಿವ. ರಾಮ ಅಂದ್ರಪ್ಪ, ರಾಮ. ರಾಜಣ್ಣ ಅಂದಾಯ್ತಾ ಅಂದ್ರಪ್ಪ. ಅದಕ್ಕೆ ನೋಡಿ, ಒಂದು ಸಾರಿ ಭಗವಂತನ ಹೆಸರು ಹೇಳಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿಮಗೆ ಬೇರಿಲ್ಲ. ಶಿವ ಶಿವ ಸಿಗಸ್ಲ, ಗ್ಯಾರಂಟಿ ಸಿಕ್ಕಿಸ್ಲ. ಮಹಾಪವಿತ್ರವಾಗಿರ್ತಕ್ಕಂಥ ಸುದಿನದಲ್ಲಿ ರಾವಣ ಹತ್ತ ಕಡೆ ದಿಗ್ವಿಜಯಕ್ಕೆ ಹೋಗಿದ್ರೆ ತಾಯಿಯಾದವಳು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ಬೇಕಾದ್ರೆ ನೋಡಿ, ನಮ್ಮ ನೇರ ಪ್ರಸಾರದಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಯಾವ ಊರು ಅಂತ ಕೇಳ್ತಿದ್ದಾರೆ. ನರಸೀಪುರ ತಾಲೂಕು ಕೇತಳ್ಳಿ ಗ್ರಾಮ. ಪರಮ ಪೂಜ್ಯರನ್ನು ಪರಿಚಯಿಸಿ ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ಹೊಸೂರುಂಡಿ ಪರಮ ಪೂಜ್ಯರು ರಾಜಶೇಖರ ಸ್ವಾಮಿಗಳವರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕುಂಬಾರ ಗುಂಡಯ್ಯನವರ ಹೆಸರು ಹೇಳಿದ ಮೇಲೆ ಕುಂಬಾರರ ಭಕ್ತ ಕುಂಬಾರರ ಒಂದು ಗೀತೆಯನ್ನು ಆಡಬೇಕು ಅಂತ ಇದೆಲ್ಲ ರಾಜಣ್ಣ ಇತ್ತಾಗ ಹೊಂಟಾದವ್ರು ಅಂತ ಇತ್ತಾಗ ಹೋಗಿದ್ ಬನ್ನಿ. ಅದರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಅವ್ರಿಗೂ ನಮಗೂ ಸುಮಾರು ಒಂದು 35 ವರ್ಷದ ಒಂದು ಸಂಬಂಧ. ರತ್ನ ಮಾಂಗಲ್ಯ ನಾಟಕ ಆಡಿದ್ದು ಮೇಷ್ಟ್ರು ಗೊತ್ತಾ, ಚಂದ್ರುವಂತ ಕೆರಳಿ ಚಂದ್ರುವಂತ ಅವ್ರು ಕಲಿಸಿದಾಗ ಅವರು ಬಹಳ ಆತ್ಮೀಯರಾಗಿ ಆ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ. ಅದರಿಂದ ಅವರು ನಮ್ಮ ಕಾರ್ಯಕ್ರಮ ಎಲ್ಲಾದ್ರೂ ಕೂಡ ಬರ್ತಾರೆ. ಇವತ್ತಿನ ಈ ಕೇತಳ್ಳಿ ಗ್ರಾಮದಲ್ಲಿ ನಮ್ಮ ನಾಗರಾಜಣ್ಣವರ ಕಾಲದಿಂದ ಕ್ಲಾರ್ನೆಟ್ ನಾಗರಾಜಣ್ಣನವರಿಗೆ ಹೆಣ್ಣು ಕೊಟ್ಟ ಗ್ರಾಮ ಇದು. ಅಂತ ಕಲಾವಿದರ ತವರೂರು ನಮ್ಮ ಕೇತಳ್ಳಿ. ಸುತ್ತಮುತ್ತಲ ಎಲ್ಲ ಗ್ರಾಮದರು ಮತ್ತೆ ನಮ್ಮ ಲಾಯರ್ಸ್ ಅವರು, ಕೆ ಬಿ ಬಸವಣ್ಣವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಈ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ, ಮತ್ತೆ ಉಪ್ಪಾರ ಕುಲ ಬಾಂಧವರು ಮತ್ತು ಎಲ್ಲ ನಮ್ಮ ಅಂಬಿಗಡರು ಚೌಡಯ್ಯ, ಕುಂಬಾರ ಗುಂಡಯ್ಯನವರ ಎಲ್ಲಾ ಕುಲ ಬಾಂಧವರು ಇರತಕ್ಕಂಥ ಪರಮ ಪವಿತ್ರವಾದಂಥ ಈ ಗ್ರಾಮ. ನಿಜ, ಅದಕ್ಕೋಸ್ಕರವಾಗಿ ಈ ಭಕ್ತ ಕುಂಬಾರನ ಒಂದು ಚಿತ್ರದ ಗೀತೆಯನ್ನು ಹಾಡ್ತಾ, ಒಳ್ಳೆಯ ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ಎಂಬುದ ಬರದೆ ಸೇವಕನಂತೆ ನಂದೆನಂತೆ ದೇವರ ದೇವ ಎಂಬುದ ಬರದೆ ಸೇವಕನಂತೆ ನಂದೆನಂತೆ ಮಾಧವನನ್ನ ಮಾಯಾಜಾಲ ಮಾಧವನನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ
ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಪೂಜಿಸಿದಂತ ಪೂಜ್ಯ ನೀವು ಸಾಧಿಸಿ ಹರಿಯ ಪ್ರೀತಿಯ ಬಲವು ಪೂಜಿಸಿದಲ್ಲಿ ಜಗತ್ತಲಾಯ್ತು ಗುರುತಾಗಲಾಯ್ತು ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಜಯ ವಿಠಲ ಮುತ್ತಂತನಿಂದ ಕೈ ತುತ್ತ ತಿಂದು ಹೊತ್ತಾಯ್ತು ಭಾನು ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಹತ್ತಿರೋ ಬದುಕ ನೆತ್ತಿಸಿ ಬೆಳಕ ಹತ್ತಿಸಿ ಕಾಯು ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಹೆತ್ತವಳಲ್ಲೇ ಎತ್ತಿಕೊಂಡು ನನ್ನತ್ತ ನೋಡು ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ನೀಯಲ್ಲ ಮನ ನೀಯಲ್ಲ ಧನ ನೀಯಲ್ಲ ಪ್ರಾಣ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಎನ್ನ ನಾನಿದೆಯೇ ಮುಖ ತೋರವರೇ ಎನ್ನ ನಾನಿದೆಯೇ ಮುಖ ತೋರವರೇ ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಜಯ ವಿಠಲ ವಿಠಲ ರಂಗ ನಮ್ಮ ಪರಮ ಪೂಜ್ಯರು ಬನ್ನಿ 2 ನಿಮಿಷ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ಅವರಿಗೆ ಗ್ರಾಮಸ್ಥರ ಪರವಾಗಿ ನಮ್ಮ ಹೊಸೂರುಂಡಿ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಎಲ್ಲ ನಾಯಕರ ಕುಲ ಬಾಂಧವರು ಮತ್ತು ಎಲ್ಲಾ ಕುಲ ಬಾಂಧವರ ಪರವಾಗಿ ಪೂಜೆ ಪುನಸ್ಕಾರಗಳು ಮತ್ತು ಗೃಹ ಪ್ರವೇಶಗಳ ಮತ್ತು ಪಾದ ಪೂಜೆಗಳ ನಡುವೆಯಲ್ಲೂ ಕೂಡ ಬಂದು ನಿನ್ನೆ ಎಲ್ಲ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇತ್ತಗೋಸಿದನಪ್ಪ ಅವರಿಗೆ ನಾವು ಗೌರವವಾಗಿ ಈ ಗ್ರಾಮದ ಪರವಾಗಿ ಮತ್ತು ಎಲ್ಲ ಬಂಧು ಬಾಂಧವರ ಪರವಾಗಿ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಅವರ ಪಾದ ಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಪರಮ ಪೂಜ್ಯ ಚೇರ ಕೊಡಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಆನಂದಿಸ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ತರುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಬಂದಿರತಕ್ಕಂತಹದ್ದು ನಮ್ಮೆಲ್ಲರ ಒಂದು ಪುಣ್ಯ. ಈ ಸಂದರ್ಭದಲ್ಲಿ ಭೂಕೈಲಾಸ ಕಥಾಭಾಗದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಮಧ್ಯ ಮಧ್ಯೆ ಇಷ್ಟವಾದ ಗೀತೆಗಳನ್ನು ಕೇಳ್ತಾ ಹೋಗೋಣ. ಇಲ್ಲಿ ರಾವಣನ ತಾಯಿ ಕೈಕಸಾದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರಬೇಕಾದ್ರೆ ದಿನಗಳುರುಳುತ್ತ ಎಷ್ಟೋ ದಿನಗಳ ಕಳೆದರೂ ಕೂಡ ಮಹಾನುಭಾವರಾಗಿರ್ತಕ್ಕಂಥ ಈ ತಾಯಿಯ ಮಮಕಾರ ಎಂತದ್ದು ನೋಡಿ, ನನ್ನ ಮಗ ಈಗ ಬರ್ತಾನೆ ಹಾಗೆ ಬರ್ತಾನೆ ಅಂತ ಕರಿತಾ ಕೇಳ್ತಾ ಇದ್ದಾಳೆ. ಮಗ ಬರಲಿಲ್ಲ. ನೋಡಿ ಅವನಿಗೆ ಗ್ರಹಗತಿಗಳು ಯಾವ ರೀತಿ ಇದೆ ನೋಡಿ ಅಂತ ಪುರಾಣ ಪಂಚಾಂಗ ತೆಗೆದು ನೋಡಿದಾಗ ನಿನ್ನ ಮಗನಿಗೆ ಯಾವ ತೊಂದರೆ ಇಲ್ಲ ತಾಯಿ, ನಿನ್ನ ಮಗ ಬಹಳ ಚೆನ್ನಾಗಿದ್ದಾನೆ. ಯಾಕೆಂದ್ರೆ ನೀನು ಮಾಡ್ತಾ ಇರೋ ಪೂಜೆ ಪುನಸ್ಕಾರದಿಂದ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದಾಗ್ತಾ ಇದೆ, ಅವನಿಗೆ ಶಕ್ತಿ ಸಿಗ್ತಾ ಇದೆ, ಶಕ್ತಿಯಿಂದ ಗೆದ್ದು ಬರ್ತಾ ಇದ್ದಾನೆ.
ಆಗಿದ್ದ ಮೇಲೆ ನಾನು ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು, ನನ್ನ ಮಗ ಬೇಗ ಬರಲಿ ಅಂತ ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಮರಳ ಲಿಂಗ ಮಾಡಕ್ಕಾಯ್ತದ? ಖಂಡಿತ ಆಗಲ್ಲ. ಮಾಡಿದಾಳೆ. ಮರಳಿನಿಂದ ಲಿಂಗವನ್ನು ಮಾಡಿ ರೇಣುಕಾದೇವಿ ಮಹಾತ್ಮೆ ಅನ್ನೋ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಜಮದಗ್ನಿ ಮುನಿಯನ್ನು ಮದುವೆ ಆಗ್ತಾಳೆ ರೇಣುಕಾರಾಜನ ಮಗಳು. ಅವಳು ರಾಜ್ಕುಮಾರಿ. ನಾನು ಋಷಿನೇ ಮದುವೆ ಆಗ್ಬೇಕು ಅಂತ ಹಠ ಮಾಡ್ಕೊಂಡು ಮದುವೆ ಆಗ್ತಾಳೆ. ಆ ಜಮದಗ್ನಿ ಮುನಿ ಹೆಸರು ಕೇಳದಲ್ಲೇ ಗೊತ್ತಲ್ಲ, ಮದುವೆ ಆದ ದಿವಸದಿಂದಲೂ ಅವಳನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ನನ್ನನ್ನೇ ಇವಳು ಮದುವೆ ಆದ್ಲಲ್ಲ ಏಕೆ? ಇವ್ರು ರಾಜ್ಕುಮಾರಿ ಒಬ್ಬ ರಾಜನ ಮದುವೆ ಆಗಬೇಕು, ಹಠ ಮಾಡ್ಕೊಂಡು ನನ್ನನ್ನು ಮದುವೆ ಆದ್ಲಲ್ಲ ಅಂತ ಪ್ರತಿನಿತ್ಯವೂ ಅವಳನ್ನು ಪರೀಕ್ಷೆ ಮಾಡ್ತಾನೆ. 4 ಮಕ್ಕಳಾದ್ರೂ ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಎಂತ ಪರೀಕ್ಷೆ ಒಡ್ಡಿರ್ತಾನೆ ಗೊತ್ತೇ? ಪ್ರತಿನಿತ್ಯ ಭಾಗೀರಥಿ ನದಿಗೆ ಹೋಗಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಕೆಯನ್ನು ಮಾಡಿ, ಒಣಗಿದ ಮರಳಲ್ಲಿ ಮಡಕೆ ಮಾಡಕ್ಕಾಯ್ತದ? ಮಾಡಿ ಮಡಕೆ, ಆ ಮರಳಿನ ಮಡಕಲ್ಲಿ ನೀರು ತುಂಬಿಕೊಂಡು ಹಾವನ್ನ ಸಿಂಬಿ ಸುತ್ತಕೊಂಡು ನೀರು ಹೊತ್ಕೊಂಡ್ ಬರಬೇಕು. ಪತಿವ್ರತ ಭಕ್ತಿ ಎಂತದ್ದು ನೋಡಿ ಮಾಡ್ತಾಳೆ ಅವಳು. ಪ್ರತಿನಿತ್ಯ ಭಾಗೀರಥಿಗೆ ಹೋಗಿ ಸ್ನಾನ ಮಾಡಿ ಕೈ ಮುಗಿದು ಕೈಯಲ್ಲಿ ಬೊಗ್ಸಿ ಎತ್ತದ ಕೂಡಲೇ ಮರಳಿನ ಮಡಕೆ ಆಗೋಯ್ತದೆ. ಮಡಕೆಯಲ್ಲಿ ನೀರು ತುಂಬ್ಕೊ ಬರುವಾಗಲೇ ಹಾವು ಸಿಕ್ಕುತ್ತೆ, ಹಾವು ತಗ ಸಿಂಬಿ ಸುತ್ತಕೊಂಡು ಒತ್ಕೊಂಡ್ಬರ್ತಾಳೆ ಪ್ರತಿನಿತ್ಯ. ಒಂದು ದಿನ ದೇವಗಂಧರ್ವರು ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ, ದೇವಮಾನವರು. ಇದು ನೋಡ್ಬಿಟ್ಟು ಅವಳಿಗೆ ಒಂದು ಕ್ಷಣ ಮನಸ್ಸು ಚಂಚಲ ಆಗೋಯ್ತದೆ. ಒಂದೇ ಕ್ಷಣ. ಅವಳಿಗೇನು ಕೆಟ್ಟದಾಗ ಅನ್ಸಲ್ಲ, ನಾನು ನನ್ನ ಗಂಡನ ಜೊತೆಲಿ ಇದೇ ರೀತಿಯಾಗಿ ಜಲಕ್ರೀಡೆ ಆಡಿದ್ರೆ ಚೆನ್ನಾಗಿರ್ತಿತ್ತಲ್ವ ನನ್ನ ಗಂಡನ ಜೊತೆಲಿ ಅಂತ ಒಂದು ಮನಸ್ಸು ಅವಳ ಒಂದು ಕ್ಷಣ ಚಂಚಲ ಆಗೋಯ್ತಲ್ಲ. ಮಡಕೆ ಮಾಡ್ತಾ ಇದ್ರು ನಿಲ್ತಾ ಇಲ್ಲ, ಹಾವು ಸಿಂಬಿ ಸುತ್ತಕೊಳ್ಳಕ್ ಸಿಗ್ತಾ ಇಲ್ಲ. ಶತಪ್ರಯತ್ನ ಮಾಡ್ತಾಳೆ. ಶತಪ್ರಯತ್ನ ಮಾಡಿ ಕೊನೆಗೆ ಸಪ್ಪೆ ಮುಖ ಹಾಕೊಂಡು ಗಂಡನ ಬಳಿಗೆ ಬರ್ತಾಳೆ. ನಿನ್ನ ದೃಢವಾದ ಭಕ್ತಿ ನಿನ್ನ ಮನಸ್ಸಿನೊಳಗಿಲ್ಲ, ನೀನೊಬ್ಬಳು ಚಂಚಲೆ ಹೆಣ್ಣು. ಆಗ ಮಕ್ಕಳಿಗೆ ಆಜ್ಞೆ ಮಾಡ್ತಾಳೆ, ಕಡೀರಿ ಇವಳ ತಲೆನ. 3 ಜನ ಮಕ್ಕಳು ಎತ್ತಾಯಿ ತಲೆ ಕಡಿಯಲ್ಲ ಅಂತಾರೆ. ಪರಶುರಾಮ ತನ್ನ ಕೊಡಲಿಯಿಂದ ಒಂದೇ ಸಾರಿ ತಾಯಿ ತಲೆಯನ್ನು ಹಾರಿಸ್ತಾನೆ. ಆ ಹಾರಿದ ತಲೆ ಬಂದು ನೇರವಾಗಿ 7 ಕೊಳ್ಳದಲ್ಲಿ ಬಂದು ಬೀಳುತ್ತಲ್ಲ, ಅದೇ 7 ಕೊಳ್ಳದ ಎಲ್ಲಮ್ಮ. ಅವಳೇ ಸೌದತ್ತಿ ಎಲ್ಲಮ್ಮ. ಹುಬ್ಬಳ್ಳಿ ಪಕ್ಕ ಹೋಯ್ತೀವಲ್ಲ, ಸೌದತ್ತಿ ಎಲ್ಲಮ್ಮ ಅಂದ್ರೆ ಈ ತಲೆ ಮಾತ್ರ ಭೂಮಿ ಕೂತಿರೋದು. ಅದಕ್ಕೆ ನೋಡಿ ಸೌದತ್ತಿ ಎಲ್ಲಮ್ಮ ಆ ತಾಯಿನ ಪೂಜೆ ಮಾಡೋದಕ್ಕೆ ಎಲ್ಲೆಲ್ಲೆಂದಲೋ ಬರ್ತಾರೆ. ಅವಳೇ ರೇಣುಕಾದೇವಿ. ನೋಡಿ, ಮರಳಿನಿಂದ ಮಡಕೆ ಮಾಡಿ ನೀರು ತರ್ತಿದ್ದವಳು. ಇಲ್ಲೂ ಬಾಟ್ಲಿ ನೀರು ಕೊಡ್ತಾವ್ರ. ಇವರು ಮಡ್ಕಲ್ ತರ್ನಿಲ್ಲ, ಕ್ರೇಟ್ಗಳನ್ನೇ ಎತ್ಕೊಂಬಂದು ಸುಮ್ಮನೆ ಎಲ್ರಿಗೂ ಕೊಡ್ತಾವ್ರ ಇವರು ಅಂತ ಪುಣ್ಯಾತ್ಮರು. ಒಂದೊಂದು ಬಾಟ್ಲು ನೀವೇನಾರು ಮಾಡ್ಕೊಳ್ಳಿ ಅಂತ. ಆಮೇಲೆ ಈಗ ಇನ್ನೊಂದು ಗಳಿಗೆ ಆದ್ಮೇಲೆ ಒಂದೊಂದು ಸೇರ್ ಪುರಿ, ಒಂದೊಂದು ಗಳಷ್ಟಿ. ನೀವು ತಿನ್ಲಾರ ತಿನ್ನಿ, ತಕೊಳ್ಳಾರ ತಗೊಂಡೋಗಿ, ನಿಮ್ಗೆ ಕೊಟ್ಬಿಡ್ತಾವ್ರ ಒಂದೊಂದು ಬಾಟ್ಲ ತಗೆ. ಅದರಿಂದ ನಿಮ್ಮೆಲ್ಲರಿಗೂ ಫ್ರೀ. ನೀರ್ ಬಾಟ್ಲು ಮಾತ್ರ ಬೇರೆ ಏನಾರ ಕೇಳ್ಬಿಟ್ರಿ. ಅದರಿಂದ ಈ ಕಥೆಯಲ್ಲಿ ನೋಡಿ, ಮಹಾನುಭಾವಳಾಗಿರ್ತಕ್ಕಂಥ ರಾವಣನ ತಾಯಿ ಕೈಕಸಾದೇವಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಶಿವನನ್ನು ಕರೀತಾಳೆ. ಶಂಕರ ಮೊದೆ ಕೇಳದೇನೋ ದೇವಾ, ಶಂಕರ ಮೊದೆ ಕೇಳದೇನೋ ದೇವಾ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ. ರಮಣ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ
ರಮಣ ಕರುಣಾಭರಣ ಅಂಬಿದೆ ಪಾವನ ಚರಣ ಅಂಬಿದೆ ಪಾವನ ಚರಣ ಆ ಶಂಕರ ಮೊದೆ ಕೇಳಲೇನು ದೇವಾ ಆ ಶಂಕರ ಸಾಗದನೆ ಬಾರೋ ಉಧವನಿ ನೀಡುವ ಭಯ ಸಾಗದನೆ ಬಾರೋ ಉಧವನಿ ನೀಡುವ ಪದ ಕೆರಗುವೆ ಶ್ರೀ ಪಾರ್ವತಿ ರಮಣನೆ ಪದ ಕೆರಗುವೆ ಶ್ರೀ ಪಾರ್ವತಿ ರಮಣನೆ ಶಂಕರ ಮೊದೆ ಕೇಳಲೇನು ದೇವಾ ಶಂಕರ